Greetings to one and all. Friends, I welcome you all to the 11th session on mergers and acquisitions. In my previous session, I was discussing how to solve a full-fledged problem. ಕರೆಕ್ಟಾ? ಇವತ್ತು ಮತ್ತೊಂದು ಪ್ರಾಬ್ಲಮ್ನ ತಗೊಂಡು ಆ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ನೋಡೋಣ. ಫ್ರೆಂಡ್ಸ್, ಆಲ್ರೆಡಿ ವಿ ಹ್ಯಾವ್ ಲರ್ನ್ ದಿ ಥಿಯರಿಟಿಕಲ್ ಫ್ರೇಮ್ವರ್ಕ್. ಈ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ದಿ ಅಪ್ಲಿಕೇಶನ್ ಆಫ್ ದಿ ಥಿಯರಿಟಿಕಲ್ ಬ್ಯಾಕ್ ಗ್ರೌಂಡ್ ನ ನಾವು ಈಗ ಕಲಿತಾ ಇದ್ದೀವಿ. ಈಗ ನಮ್ಮಲ್ಲಿ ಇರುವಂತಹ ಥಿಯರಿಟಿಕಲ್ ಫ್ರೇಮ್ ವರ್ಕ್ ನ ಅನಾಲಿಟಿಕಲ್ ಪಾರ್ಟ್ ಅಂದ್ರೆ ಅಪ್ಲಿಕೇಶನ್ ಪಾರ್ಟ್ ನ ನಾವೀಗ ನೋಡ್ತಾ ಇದ್ದೀವಿ. ಫ್ರೆಂಡ್ಸ್, ವೆನ್ ಯು ಸಾಲ್ವ್ ಮೋರ್ ಅಂಡ್ ಮೋರ್ ಆಫ್ ಪ್ರಾಬ್ಲಮ್ಸ್, ದಿ ಕಾನ್ಸೆಪ್ಚುವಲ್ ಕ್ಲಾರಿಟಿ ನಿಮಗೆ ಸಿಗುತ್ತೆ. ಹೆನ್ಸ್ ಟುಡೇ ಐ ವಿಲ್ ಟೇಕ್ ಅಪ್ ಅನದರ್ ಫುಲ್ ಫ್ಲೆಡ್ಜ್ಡ್ ಪ್ರಾಬ್ಲಮ್ ಅಂಡ್ ವರ್ಕ್ ಔಟ್ ಆಫ್ ಕೋರ್ಸ್ ಅಂಡರ್ ಪರ್ಚೇಸ್ ಮೆಥಡ್. ಇನ್ನೊಂದು 3 ಸೆಷನ್ಸ್ ನಾವು ಪರ್ಚೇಸ್ ಮೆಥಡ್ ಅಲ್ಲೇ ಮಾಡೋಣ. ಅದಾದ್ಮೇಲೆ ಲಾಸ್ಟ್ 2 ಸೆಷನ್ಸ್ ಐ ಹ್ಯಾವ್ ಎಕ್ಸ್ಕ್ಲೂಸಿವ್ಲಿ ಕೆಪ್ಟ್ ಇಟ್ ಫಾರ್ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್. ಫ್ರೆಂಡ್ಸ್, now let us proceed to the problem. Now the problem that we are going to discuss today is this. ಇದು ಸಹ ಎಕ್ಸಾಮಿನೇಷನ್ ಪ್ರಾಬ್ಲಮ್. 2018 ಅಲ್ಲಿ ಕೇಳಿರುವಂತಹ ಪ್ರಾಬ್ಲಮ್, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಪ್ರಾಬ್ಲಮ್. 14 ಮಾರ್ಕ್ಸ್ಗೆ ಕೇಳಿದ್ದಾರೆ. Let us see what this problem is all about. He says, following is the balance sheet of Rama Limited as on 31/3/2018. Okay. Asset side of the balance sheet, buildings, machinery, stock and trade, sundry debtors, bank, preliminary expenses. ಈ ಇಷ್ಟು ಅಸೆಟ್ಸ್ ಕಡೆ ಇದೆ. ಇದರಲ್ಲಿ you have to kindly see if there are any fictitious assets. Of course, ಇಲ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಇದೆ ನೋಡಿ, ಇದು ಫಿಕ್ಟಿಷಿಯಸ್ ಅಸೆಟ್ ಅಂದ್ರೆ ಇದು ಅಕ್ಯುಮುಲೇಟೆಡ್ ಲಾಸ್. ಕೀಪ್ ದಟ್ ಇನ್ ಮೈಂಡ್. ದಿ ರಿಮೈನಿಂಗ್ ಅಸೆಟ್ಸ್ ಎಲ್ಲಾನು ಸಹ ರಿಯಲ್ ಅಸೆಟ್ಸ್. ಬಿಲ್ಡಿಂಗ್ಸ್, ಮಷಿನರಿ, ಸ್ಟಾಕ್ ಅಂಡ್ ಟ್ರೇಡ್, ಸನ್ರಿ ಡೆಟರ್ಸ್, ಬ್ಯಾಂಕ್, ಇವೆಲ್ಲ ರಿಯಲ್ ಅಸೆಟ್ಸ್. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಈಸ್ ಅನ್ ಅಕ್ಯುಮುಲೇಟೆಡ್ ಲಾಸ್. ಓಕೆ, ಕೀಪ್ ದಟ್ ಇನ್ ಮೈಂಡ್. ನೌ ಅಂಡರ್ ದಿ ಲಯಬಿಲಿಟಿ ಸೈಡ್ ವಿ ಹ್ಯಾವ್ ಶೇರ್ ಕ್ಯಾಪಿಟಲ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮಾತ್ರ ಇದೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಲ್ಲ. ಜನರಲ್ ರಿಸರ್ವ್, ಪಿ ಅಂಡ್ ಎಲ್ ಅಕೌಂಟ್, ಈ ಎರಡೂ ಸಹ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ಕೀಪ್ ದಟ್ ಇನ್ ಮೈಂಡ್. Now the only liability, outsiders liability we have is sundry creditors. ಅರ್ಥ ಆಗಿದೆಯಾ? ಸೊ ಲಯಬಿಲಿಟೀಸ್ ಕಡೆ ನೋಡಿದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ, 2 ಅಕ್ಯುಮುಲೇಟೆಡ್ ಲಾಸಸ್ ಇದೆ, ಒಂದೇ ಒಂದು ಔಟ್ಸೈಡರ್ಸ್ ಲಯಬಿಲಿಟಿ ಇದೆ. ಓಕೆ, ನೌ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಫ್ ದಿ ಮರ್ಜರ್ ನೋಡೋಣ. ಲೀಲಾ ಲಿಮಿಟೆಡ್ ಅಕ್ವೈರ್ಡ್ ರಮಾ ಲಿಮಿಟೆಡ್. ಸೊ ಇದು ಅಕ್ವಿಸಿಷನ್ ಆಗತ್ತೆ. ಸೊ ಟ್ರಾನ್ಸ್ಫರರ್ ಕಂಪನಿ ಯಾವುದು, ಟ್ರಾನ್ಸ್ಫರಿ ಕಂಪನಿ ಯಾವುದು, ಫಸ್ಟ್ ಅದನ್ನ ನೋಡೋಣ. ಇಲ್ಲಿ ನೋಡಿ, ರಾಮಾ ಲಿಮಿಟೆಡ್ ಈಸ್ ಟ್ರಾನ್ಸ್ಫರರ್ ಕಂಪನಿ, ಲೀಲಾ ಲಿಮಿಟೆಡ್ ಇಸ್ ಟ್ರಾನ್ಸ್ಫರಿ ಕಂಪನಿ. ಆಮ್ ಐ ರೈಟ್? ಎಸ್, ಲೀಲಾ ಲಿಮಿಟೆಡ್ ಅಕ್ವೈರ್ ಮಾಡ್ಕೋತಾ ಇದೆ, ಹೆನ್ಸ್ ಲೀಲಾ ಲಿಮಿಟೆಡ್ ಏನಾಗುತ್ತೆ, ಟ್ರಾನ್ಸ್ಫರಿ ಕಂಪನಿ ಆಗುತ್ತೆ. ವಿಚ್ ಕಂಪನಿ ಇಸ್ ಬೀಯಿಂಗ್ ಅಕ್ವೈರ್ಡ್? ರಾಮಾ ಲಿಮಿಟೆಡ್, ಹೆನ್ಸ್ ರಾಮಾ ಲಿಮಿಟೆಡ್ ಈಸ್ ಟ್ರಾನ್ಸ್ಫರರ್ ಕಂಪನಿ. ಕೀಪ್ ದಟ್ ಇನ್ ಮೈಂಡ್. Now they have agreed to take over the assets except debtors and cash. Okay, this is a fantastic problem. ಹಲವಾರು ಹೊಸ ಅಡ್ಜಸ್ಟ್ಮೆಂಟ್ಸ್ ನಾವಿಲ್ಲಿ ನೋಡ್ತೀವಿ. 2 ಅಸೆಟ್ಸ್ ತಗೊಂಡಿಲ್ಲ, ಒಂದು ಡೆಟಾರ್ಸ್ ಮತ್ತೊಂದು ಕ್ಯಾಶ್. ಇಲ್ಲಿ ಕ್ಯಾಶ್ ಅಂದ್ರೆ ಇಲ್ಲಿ ಬ್ಯಾಂಕ್ ಅಂತ ಇದೆ ನೋಡಿ, ಹಿ ಇಸ್ ಡಿನೋಟಿಂಗ್ ದಿಸ್ ಬ್ಯಾಂಕ್ ಓನ್ಲಿ. 2 ಅಸೆಟ್ಸ್ ತಗೊಂಡಿಲ್ಲ, ಡೆಟಾರ್ಸ್ ಅಂಡ್ ಕ್ಯಾಶ್. ಕೀಪ್ ದಟ್ ಇನ್ ಮೈಂಡ್. ಬಟ್ ಟುಕ್ ಓವರ್ ನೋ ಲಯಬಿಲಿಟೀಸ್. 2 ಅಸೆಟ್ಸ್ ತಗೊಂಡಿಲ್ಲ, ಲಯಬಿಲಿಟೀಸ್ ಯಾವುದೂ ತಗೊಂಡಿಲ್ಲ, ಇದ್ದಿದ್ದೇ ಒಂದೇ ಲಯಬಿಲಿಟಿ, ಯಾವುದು? ಕ್ರೆಡಿಟರ್ಸ್. ಆ ಕ್ರೆಡಿಟರ್ಸ್ನು ಸಹ ತಗೊಂಡಿಲ್ಲ. ಸೊ ನೋ ಲಯಬಿಲಿಟಿ ಇಸ್ ಟ್ರಾನ್ಸ್ಫರ್ಡ್ ಟು ದಿ ಟ್ರಾನ್ಸ್ಫರಿ ಕಂಪನಿ. ಕೀಪ್ ದಟ್ ಇನ್ ಮೈಂಡ್. ನೌ however agreed to pay creditors out of the collection from debtors which amounted to 65,000. ಈಗ ನೋಡಿ, ಕ್ರೆಡಿಟರ್ಸ್ ಬಂದು ಲೀಲಾ ಲಿಮಿಟೆಡ್ ತಗೊಂಡಿಲ್ಲ, ನಮ್ಮಲ್ಲೇ ಉಳ್ಕೊಂಡಿದೆ. ಆ ಕ್ರೆಡಿಟರ್ಸ್ ನಾವೇನ್ ಮಾಡಬೇಕಾಗತ್ತೆ? ಯು ರಿಮೆಂಬರ್ ದಿ 6th ಸ್ಟೆಪ್, ಪೇಮೆಂಟ್ ಆಫ್ ಲಯಬಿಲಿಟೀಸ್ ನಾಟ್ ಟೇಕನ್ ಓವರ್ ಅಂತ ಇತ್ತಲ್ಲ, ಆ ಲಯಬಿಲಿಟೀಸ್ ನ ನಾವು ಈಗ ಪೇ ಆಫ್ ಮಾಡಬೇಕು. ಮೀನಿಂಗ್ ಟು ಸೇ, ಈ ಸನ್ರಿ ಕ್ರೆಡಿಟರ್ಸ್ ನ ಪೇ ಮಾಡಬೇಕಾಗತ್ತೆ. ಅದನ್ನ ಹೇಗೆ ಪೇ ಮಾಡಿದೀರಿ? ಔಟ್ ಆಫ್ ದಿ ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಅಂತ ಹೇಳ್ತಾ ಇದ್ದಾನೆ.
ನೋಡಿ ಇಲ್ಲೇ ಡೆಟಾಸ್ನು ಸಹ ನಾವು ಟ್ರಾನ್ಸ್ಫರ್ ಮಾಡಿಲ್ಲ, ಡೆಟಾಸ್ ನಮ್ಮಲ್ಲೇ ಉಳ್ಕೊಂಡಿದೆ. ಸೊ ಡೆಟಾರ್ಸ್ ಎಷ್ಟಕ್ಕೆ ರಿಯಲೈಸ್ ಆಗಿದೆ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಇಸ್ ಇಸ್ ಕ್ಲಿಯರ್ ಟು ಯು? ಡೆಟಾರ್ಸ್ ತಗೊಂಡಿಲ್ಲ, ಕ್ರೆಡಿಟಾರ್ಸ್ ತಗೊಂಡಿಲ್ಲ, ಕ್ಯಾಶ್ ತಗೊಂಡಿಲ್ಲ, ಈ ಮೂರು ಐಟಮ್ಸ್ ತಗೊಂಡಿಲ್ಲ. ಸೊ ಡೆಟಾರ್ಸ್ ಎಷ್ಟು ನಿಮಗೆ ರಿಯಲೈಸ್ ಆಗಿದೆ? 65,000. ಆ ಅಮೌಂಟ್ ಇಂದ ಕ್ರೆಡಿಟಾರ್ಸ್ ನ ನೀವು ಪೇ ಮಾಡಿದಿರಿ. ಅವನು ಕ್ರೆಡಿಟಾರ್ಸ್ ಪೇ ಮಾಡಿರೋ ಅಮೌಂಟ್ ಕೊಟ್ಟಿಲ್ಲ. ಅಮೌಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಟೇಕ್ ಅಟ್ ಇಟ್ಸ್ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂಸ್ ಇಟ್ ಸೆಲ್ಫ್. ಓಕೆ, ನಾವು ಬ್ಯಾಂಕ್ ಆರ್ ಕ್ಯಾಶ್ ನೀವು ಯೋಚನೆ ಮಾಡಬೇಕಾಗಿಲ್ಲ. ಇಟ್ ಇಸ್ ಆಲ್ರೆಡಿ ಇನ್ ದ ರಿಯಲೈಸ್ಡ್ ಫಾರ್ಮ್ಯಾಟ್. therefore there is no problem with regard to that. So the first paragraph ಅಲ್ಲಿ ಮೂರು ವಿಷಯಗಳನ್ನ ತಿಳ್ಕೊಂಡಿದೀವಿ. ಡೆಟಾರ್ಸ್ ತಗೊಂಡಿಲ್ಲ, ಕ್ಯಾಶ್ ತಗೊಂಡಿಲ್ಲ, ಕ್ರೆಡಿಟಾರ್ಸ್ ತಗೊಂಡಿಲ್ಲ. Is it clear to you? Fine. Now let us move to the second aspect of the terms and conditions. Leela Limited discharged the purchase consideration. Okay, PC ಯಾವ ರೀತಿ ಪೇ ಆಗಿದೆ ಅಂತ ಹೇಳ್ತಾ ಇದ್ದಾನೆ. By allotment of 10 equity shares for every 20 shares held in Rama Limited. So shares exchange ಆಗಿದೆ. Ratio ಎಷ್ಟು? 10 shares for every 20 shares. Okay na? Therefore what is the exchange ratio? 10:20. Keep that in mind. At a market price of rupees 20 each. ಅಂದ್ರೆ ಇಶ್ಯೂ ಪ್ರೈಸ್ ಎಷ್ಟು? 20. ಸೊ ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ರೇಷಿಯೋ ಇಸ್ 10:20 and the market price is 20 each. Of course face value 10 rupees ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, for 20 shares held in Rama Limited of rupees 10 each, face value 10 at a market price of 20 each. You should always take the issue price, that is 20, and rupees 5 in cash for every share. ಅದು ಮಾತ್ರ ಅಲ್ಲ, ಶೇರ್ಸ್ ಎಕ್ಸ್ಚೇಂಜ್ ಮಾತ್ರ ಅಲ್ಲ, ಕ್ಯಾಶು ಸಹ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ? rupees 5. ಸೊ 5 rupees ಕ್ಯಾಶು ಸಹ ಕೊಟ್ಟಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ಆಗಿ ಹೇಳ್ತಾ ಇದ್ದಾನೆ ನೋಡಿ, ಎಕ್ಸ್ಪೆನ್ಸಸ್ ಆಫ್ ಲಿಕ್ವಿಡೇಷನ್ ಅಮೌಂಟೆಡ್ ಟು rupees 5,000. ಇದುವರ ತನಕ ನಾವು ಎರಡು ಪ್ರಾಬ್ಲಮ್ ಮಾಡಿದೀವಿ. ಆ ಎರಡು ಪ್ರಾಬ್ಲಮ್ಸ್ ಅಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಇರಲಿಲ್ಲ. ಈ ಪ್ರಾಬ್ಲಮ್ ಅಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಸಹ ಇದೆ 5,000. ಅದನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದನ್ನ ಸದ್ಯದಲ್ಲೇ ನೋಡೋಣ. Now what does he ask us to do? Show necessary ledger accounts to close the books of Rama Limited and prepare the balance sheet of Leela Limited after acquisition. See, this is altogether a new type of problem. ಇದುವರ ತನಕ, ದಟ್ ಇಸ್ ಸೆಷನ್ 9 ಅಲ್ಲಿ, ಸೆಷನ್ 10 ಅಲ್ಲಿ ಎರಡು ಫುಲ್ ಫ್ಲೆಡ್ಜ್ ಪ್ರಾಬ್ಲಮ್ಸ್ ಆಲ್ರೆಡಿ ಮಾಡಿದ್ದೀನಿ. ಆ ಎರಡು ಪ್ರಾಬ್ಲಮ್ಸ್ ಅಲ್ಲಿ ಜರ್ನಲ್ ಎಂಟ್ರೀಸ್ ಕೇಳಿದ್ವಿ, ಕ್ಲೋಸರ್ ಎಂಟ್ರೀಸ್, ಜರ್ನಲ್ ಎಂಟ್ರೀಸ್ ಕೇಳಿದ್ದೆ. ಓಪನಿಂಗ್ ಎಂಟ್ರೀಸು ಸಹ ಜರ್ನಲ್ ಎಂಟ್ರೀಸೇ ಕೇಳಿದ್ದೆ. ಇಲ್ಲಿ ಕ್ಲೋಸರ್ ಎಂಟ್ರೀಸ್, ಲೆಡ್ಜರ್ ಅಕೌಂಟ್ಸ್ ಕೇಳಿದ್ದೀನಿ, ಅಂಡ್ ಓಪನಿಂಗ್ ಎಂಟ್ರೀಸ್ ಕೇಳಿಲ್ಲ, ಬ್ಯಾಲೆನ್ಸ್ ಶೀಟ್ ಕೇಳಿದ್ದೀನಿ. ಓಕೆ, ಹೌ ಟು ಪ್ರಿಪೇರ್ ದಿ ಬ್ಯಾಲೆನ್ಸ್ ಶೀಟ್ ಅನ್ನೋದನ್ನು ನೋಡೋಣ. ಫ್ರೆಂಡ್ಸ್, ನೌ ಲೆಟ್ ಅಸ್ ಪ್ರೊಸೀಡ್ ಅಂಡ್ ಸಾಲ್ವ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಆಸ್ ಐ ಸೆಡ್, ದಿಸ್ ಇಸ್ ಪರ್ಚೇಸ್ ಮೆಥಡ್. ಆ 4 ಸ್ಟೆಪ್ಸ್ ಅಕೌಂಟಿಂಗ್ ಟ್ರೀಟ್ಮೆಂಟ್ ಮಾಡಲೇಬೇಕು. ಸ್ಟೆಪ್ 1, ಕ್ಯಾಲ್ಕುಲೇಷನ್ ಆಫ್ PC. ಈಗ PC ಕ್ಯಾಲ್ಕುಲೇಷನ್ ಯಾವ ಮೆಥಡ್? Of course it is under net payment method. How did I conclude that it is net payment method? ಇಲ್ಲೇ ನೋಡಿ, in this particular problem ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಯಾವ ರೀತಿಯಾದ ಪೇಮೆಂಟ್ ಆಗಿದೆ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾನೆ. ಸೊ ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ, ಕ್ಯಾಶು ಸಹ ಆಗಿದೆ. ಕ್ಲಿಯರ್ ಕಟ್, ಇಷ್ಟು ಶೇರ್ಸ್ ಕೊಟ್ಟಿದೀವಿ, ಇಷ್ಟು ಕ್ಯಾಶ್ rupees 5 ಕೊಟ್ಟಿದ್ದೀನಿ. ಈ ರೀತಿಯಾದ ಕ್ಲಿಯರ್ ಕಟ್ ಪೇಮೆಂಟ್ ಕೊಟ್ಟಿದ್ರೆ ದಟ್ ಇಸ್ ಅಂಡರ್ ನೆಟ್ ಪೇಮೆಂಟ್ ಮೆಥಡ್. ಕ್ಲಿಯರ್? Therefore let us now proceed to the first step of PC calculations. Now step 1, of course it is under net payment method. Now how to calculate PC ಅನ್ನೋದನ್ನ ನೋಡೋಣ. ಒಂದು ಸಣ್ಣ ಟೇಬಲ್ ಹಾಕೋತೀನಿ. ಒಂದೇ ಕಂಪನಿ ಇದೆ, ಟ್ರಾನ್ಸ್ಫರರ್ ಕಂಪನಿ. ಸೊ ಪರ್ಟಿಕ್ಯುಲರ್ಸ್ ಅಮೌಂಟ್. Now payment is made to whom? Payment is of course made to the equity shareholders. ಈ ಪ್ರಾಬ್ಲಮ್ ಅಲ್ಲಿ ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸ್ ಇಲ್ಲ. ಸೊ ಬರೀ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟ್ ಆಗಿದೆ. ಯಾವ ರೀತಿ ಪೇಮೆಂಟ್ ಆಗಿದೆ? ಎರಡು ರೀತಿಯಾದ ಪೇಮೆಂಟ್ಸ್ ಆಗಿದೆ. ಒನ್ ಇನ್ ದಿ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್ ಆಫ್ ಲೀಲಾ ಲಿಮಿಟೆಡ್. ಪಾಯಿಂಟ್ ನಂಬರ್ 2 ಇನ್ ದಿ ಫಾರ್ಮ್ ಆಫ್ ಕ್ಯಾಶ್. ಈ ಎರಡು ಪೇಮೆಂಟ್ಸ್ ಆಗಿದೆ. ಈ ಎರಡು ಪೇಮೆಂಟ್ಸ್ ನ ಟೋಟಲ್ ತಗೋಬೇಕಾಗತ್ತೆ. ಒಂದೊಂದಾಗಿ ನೋಡೋಣ. ಫಸ್ಟ್ ಇನ್ ದಿ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, ವಾಟ್ ಇಸ್ ದಿ ಶೇರ್ಸ್ ಎಕ್ಸ್ಚೇಂಜ್ ರೇಷಿಯೋ? 10 for every 20 ಅಂಡ್ ಇಶ್ಯೂ ಪ್ರೈಸ್ ಎಷ್ಟು? rupees 20. ಅದಕ್ಕೆ ಮೊದಲು ಎಷ್ಟು ಶೇರ್ಸ್ ನಮ್ಮಲ್ಲಿದೆ ಅಂತ ನೋಡೋಣ. Okay, we have 30,000 shares with us. Okay,
ಫಸ್ಟ್ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ದಿ ವೆರಿ ಫಸ್ಟ್ ಐಟಮ್ ಅಂಡರ್ ಲಯಬಿಲಿಟೀಸ್ ನೋಡಿ 30,000 ಶೇರ್ಸ್ ಇದೆ. ಕೀಪ್ ದಟ್ ಇನ್ ಮೈಂಡ್. ನೌ ಐ ವಿಲ್ ಶೋ ಯು ದಿ ಕ್ಯಾಲ್ಕುಲೇಷನ್ಸ್. 30,000 ಶೇರ್ಸ್ ಇಂಟು ರೇಷಿಯೋ 10/20 ಅಂತ ಕೊಟ್ಟಿದ್ದಾನೆ. ಆ 10/20 ಇಂಟು ₹20. ಈ ₹20 ಏನು ಇಶ್ಯೂ ಪ್ರೈಸ್. ಇನ್ನೊಂದ್ಸಲ ಹೇಳ್ತೀನಿ, 30,000 ಇಸ್ ದಿ ನಂಬರ್ ಆಫ್ ಶೇರ್ಸ್ ದಟ್ ವಿ ಹ್ಯಾವ್, ನಮ್ಮಲ್ಲಿ ಇರುವಂತಹ ಶೇರ್ಸ್. ಈ 10/20 ಬಂದು ಎಕ್ಸ್ಚೇಂಜ್ ರೇಷಿಯೋ, ಈ ₹20 ಬಂದು ಇಶ್ಯೂ ಪ್ರೈಸ್. ಸೊ 30,000 ಇಂಟು 10/20 ಇಂಟು ₹20 ಮಾಡಿದ್ರೆ ಯು ವಿಲ್ ಗೆಟ್ ₹3 lakhs. ಕ್ಲಿಯರ್? ಫೈನ್. ನಾವು ಈಕ್ವಿಟಿ ಶೇರ್ಸ್ ಮಾತ್ರ ಅಲ್ಲ, ಕ್ಯಾಶು ಸಹ ಕೊಟ್ಟಿದ್ದೀವಿ. ಸೊ ಹೌ ಮಚ್ ಇಸ್ ದಿ ಕ್ಯಾಶ್ ರಿಸೀವ್ಡ್ ಅಂತ ಈಗ ನೋಡೋಣ. ನಾವು ದಿ ಪ್ರಾಬ್ಲಮ್ ಸೇಸ್ ₹5 ಪರ್ ಶೇರ್. ನಮ್ಮಲ್ಲಿ ಎಷ್ಟು ಶೇರ್ಸ್ ಇದೆ? 30,000 ಶೇರ್ಸ್ ಇದೆ. ₹5 ಒಂದು ಶೇರ್ಗೆ ಕೊಟ್ಟಿದ್ದೀವಿ. ಸೊ 30,000 ಇಂಟು 5 ಮಾಡಿದ್ರೆ ₹1,50,000 ಬರುತ್ತೆ. ಇಸ್ ಇಟ್ ಕ್ಲಿಯರ್ ಟು ಯು ಫ್ರೆಂಡ್ಸ್? ಯಾವಾಗಲೂ ಶೇರ್ಸ್ ಮಾಡುವಾಗ ಐ ಟೋಲ್ಡ್ ಯು ನಂಬರ್ ಆಫ್ ಶೇರ್ಸ್ ನ ಇಲ್ಲೇ ಬರೆದು ಬಿಡಿ. ಹೌ ವಿಲ್ ಐ ಗೆಟ್ ದಿಸ್ ನಂಬರ್ ಆಫ್ ಶೇರ್ಸ್? ಪದೇ ಪದೇ ಹೇಳಿದ್ದೀನಿ ನಾನು. 3 lakhs divided by 20. ಸಿಂಪಲ್. 3 lakhs divided by 20 ಮಾಡಿದ್ರೆ ಎಷ್ಟು ಬರುತ್ತೆ? 15,000 ಶೇರ್ಸ್. ಆಲ್ಟರ್ನೇಟಿವ್ಲಿ 30,000 ಇಂಟು 10/20 ಮಾಡಿದ್ರು 50,000 ಶೇರ್ಸ್ ಬರುತ್ತೆ. ಯಾವ ರೀತಿ ಬೇಕಾದ್ರೂ ಮಾಡಿ, ಐ ಹ್ಯಾವ್ ನೋ ಪ್ರಾಬ್ಲಮ್ಸ್. ಬಟ್ 15,000 ಶೇರ್ಸ್ ಬರಲೇಬೇಕು. ಕೀಪ್ ದಟ್ ಇನ್ ಮೈಂಡ್. ನಾವು ಟೋಟಲ್ ಆಫ್ PC 3 lakh plus 1,50,000. ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಎಷ್ಟು ಬರುತ್ತೆ? ಯು ವಿಲ್ ಗೆಟ್ ₹4,50,000. This completes PC calculations. Is this clear to you? Now, let us proceed to step 2. PC calculation ಆದ್ರೆ ಎರಡನೇದಾಗಿ ಡಿಸ್ಚಾರ್ಜ್ ಆಫ್ PC ಮಾಡಬೇಕು. ಈ ಪ್ರಾಬ್ಲಮ್ ಅಲ್ಲಿ ನೆಟ್ ಪೇಮೆಂಟ್ ಮೆಥಡ್ ಮೂಲಕ PC ಕ್ಯಾಲ್ಕುಲೇಟ್ ಮಾಡಿರೋದ್ರಿಂದ ಡಿಸ್ಚಾರ್ಜ್ ಆಫ್ PC ಜನರಲಿ ಬೇಕಾಗಿರಲ್ಲ. ಇಲ್ಲೇ ನೋಡಿ, ಇನ್ ದಿ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್, ಇನ್ ದಿ ಫಾರ್ಮ್ ಆಫ್ ಕ್ಯಾಶ್ ಇಲ್ಲೇ ಇರೋದ್ರಿಂದ ಸೆಪರೇಟ್ ಆಗಿ ಡಿಸ್ಚಾರ್ಜ್ ಆಫ್ PC ಮಾಡಬೇಕಾಗಿಲ್ಲ. ದಿಸ್ ಇಟ್ ಸೆಲ್ಫ್ ಇಸ್ ಡಿಸ್ಚಾರ್ಜ್ ಆಫ್ PC. ಸೊ ಸ್ಟೆಪ್ 1 and 2 ಮುಗ್ದಿದೆ. ನಾವು ಸ್ಟೆಪ್ 3 ಕ್ಲೋಜರ್ ಎಂಟ್ರೀಸ್. ಇಲ್ಲಿ ಕ್ಲೋಜರ್ ಎಂಟ್ರೀಸ್ ನಾನು ಲೆಡ್ಜರ್ ಅಕೌಂಟ್ಸ್ ಕೇಳಿದ್ದೀನಿ. ಇದುವರ ತನಕ ನಾವು ಮಾಡಿರೋ ಎರಡೂ ಪ್ರಾಬ್ಲಮ್ಸ್ ಅಲ್ಲಿ ಜರ್ನಲ್ ಎಂಟ್ರೀಸ್ ಮಾಡ್ತಾ ಇದ್ವಿ. ಈಗ ನಾನು ಲೆಡ್ಜರ್ ಅಕೌಂಟ್ಸ್ ಕೇಳ್ತಾ ಇದ್ದೀನಿ. ಸೊ ವಿ ವಿಲ್ ಟ್ರೈ ಟು ಲರ್ನ್ ಹೌ ಟು ಡೂ ದಿ ಲೆಡ್ಜರ್ ಅಕೌಂಟ್ಸ್. ಈಗ ಲೆಡ್ಜರ್ ಅಕೌಂಟ್ಸ್ ಅಂದ್ರೆ ಯಾವ ಅಕೌಂಟ್ಸ್ ನಾವು ಓಪನ್ ಮಾಡಬೇಕು ಈ ಪ್ರಾಬ್ಲಮ್ ಅಲ್ಲಿ. ಯಾವುದೇ ಪ್ರಾಬ್ಲಮ್ ಅಲ್ಲೂ ಕೆಲವೊಂದು ಅಕೌಂಟ್ಸ್ ಕಂಪಲ್ಸರಿ ಮ್ಯಾಂಡೇಟರಿ ಬಂದೇ ಬರುತ್ತೆ. ಲೈಕ್ ರಿಯಲೈಸೇಷನ್ ಅಕೌಂಟ್, ಫಸ್ಟ್ ಅಕೌಂಟ್ ಮಾಡಲೇಬೇಕು. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಮಾಡಲೇಬೇಕು. ಓಕೆ, ಈ ಎರಡು ಬಂದೇ ಬರುತ್ತೆ. ಅಗೈನ್ ರಿಪೀಟ್, ರಿಯಲೈಸೇಷನ್ ಅಕೌಂಟ್, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಬಂದೇ ಬರುತ್ತೆ. ಓಕೆ, ನೆಕ್ಸ್ಟ್ PC ಯಾವ ಮೂಲಕ ರಿಸೀವ್ ಮಾಡಿದೀರಿ ಅಂತ ನೋಡಿ. ಸೊ ಕ್ಯಾಶ್ ಅಂಡ್ ಈಕ್ವಿಟಿ ಶೇರ್ಸ್ ಆಫ್ ಲೀಲಾ ಲಿಮಿಟೆಡ್, ಈ ಎರಡು ಅಕೌಂಟ್ಸ್ ಮಾಡಬೇಕು. ಸೊ ಕ್ಯಾಶ್ ಅಕೌಂಟ್ ಓಪನ್ ಮಾಡ್ತೀವಿ, ಈಕ್ವಿಟಿ ಶೇರ್ಸ್ ಆಫ್ ಲೀಲಾ ಲಿಮಿಟೆಡ್ ಅಕೌಂಟ್ ಸಹ ಓಪನ್ ಮಾಡಬೇಕಾಗತ್ತೆ. ಇಸ್ ದಿಸ್ ಕ್ಲಿಯರ್ ಟು ಯು? ಈಗ ರಿಯಲೈಸೇಷನ್ ಅಕೌಂಟ್, ಈಕ್ವಿಟಿ ಶೇರ್ಸ್ ಆಫ್ ಲೀಲಾ ಲಿಮಿಟೆಡ್ ಅಕೌಂಟ್, ಕ್ಯಾಶ್ ಅಕೌಂಟ್, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್, ಈ ಇಷ್ಟು ಅಕೌಂಟ್ಸ್ ನಾವು ಓಪನ್ ಮಾಡಬೇಕಾಗತ್ತೆ. ಒಂದು ಅಕೌಂಟ್ ತಗೊಂಡು ರಿಯಲೈಸೇಷನ್ ಅಕೌಂಟ್ ತಗೊಂಡು ರಿಯಲೈಸೇಷನ್ ಅಕೌಂಟ್ ಎಲ್ಲ ಮುಗಿಸಿ ಅದಾದ್ಮೇಲೆ ಇನ್ನೊಂದು ಅಕೌಂಟ್, ಆ ತರ ಮಾಡಲೇಬಾರ್ದು. ನೆವರ್ ಎವರ್ ಯು ಡೂ ಲೆಡ್ಜರ್ ಅಕೌಂಟ್ಸ್ ಲೈಕ್ ದಟ್. ಸೊ ಲೆಡ್ಜರ್ ಅಕೌಂಟ್ಸ್ ಮಾಡಬೇಕು ಅಂತ ಹೇಳಿದ್ರೆ ಸೈಮಲ್ಟೇನಿಯಸ್ಲಿ ಎಲ್ಲ ಅಕೌಂಟ್ಸ್ ತಗೊಂಡು ಮಾಡಬೇಕಾಗತ್ತೆ. ಇಸ್ ದಿಸ್ ಕ್ಲಿಯರ್ ಟು ಯು? ನೌ ಐ ರಿಕ್ವೆಸ್ಟ್ ಯು ಆಲ್ ಟು ಓಪನ್ ಆಲ್ ದಿ ಲೆಡ್ಜರ್ ಅಕೌಂಟ್ಸ್ ಸೈಮಲ್ಟೇನಿಯಸ್ಲಿ. ರಿಯಲೈಸೇಷನ್ ಅಕೌಂಟ್ ಮಾತ್ರ ಸ್ವಲ್ಪ ಜಾಸ್ತಿ ಜಾಗ ಬಿಡಿ, ಬೇರೆದೆಲ್ಲ ಅರೌಂಡ್ 4 to 5 ಲೈನ್ಸ್ ಸಾಕು. ಇಸ್ ದಿಸ್ ಕ್ಲಿಯರ್ ಟು ಯು? ರಿಯಲೈಸೇಷನ್ ಅಕೌಂಟ್ ಮಾತ್ರ ಒಂದು 10 to 12 ಲೈನ್ಸ್ ಬಿಟ್ರೆ ಸಾಕು. ನೌ ಲೆಟ್ us proceed to step 2, ledger accounts in the books of Rama Limited. Now in the books of Rama Limited ಅಂತ ಬರ್ಕೊಳ್ಳಿ. ದಿ ಫಸ್ಟ್ ಅಕೌಂಟ್ ಈಗ ತಾನೇ ಹೇಳಿದ್ದೀನಿ, ರಿಯಲೈಸೇಷನ್ ಅಕೌಂಟ್ ಬರಿಬೇಕಾಗತ್ತೆ. ಓಪನ್ ರಿಯಲೈಸೇಷನ್ ಅಕೌಂಟ್. Have you opened realization account? Now this is the format, particulars amount, debit, credit. Realization account ಆದ್ಮೇಲೆ I forgot to tell you, ಟ್ರಾನ್ಸ್ಫರಿ ಕಂಪನಿ ಅಕೌಂಟು ಸಹ ಓಪನ್ ಮಾಡಲೇಬೇಕು, ಮ್ಯಾಂಡೇಟ್ರಿ. ಸೊ ಇಲ್ಲಿ ಟ್ರಾನ್ಸ್ಫರಿ ಕಂಪನಿ ಯಾವುದು? ಲೀಲಾ ಲಿಮಿಟೆಡ್. ಸೊ ಎರಡನೇದಾಗಿ ಟ್ರಾನ್ಸ್ಫರಿ ಕಂಪನಿ ಅಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ಲೀಲಾ ಲಿಮಿಟೆಡ್ ಓಪನ್ ಮಾಡಿ. ಇದೇ ಸೀಕ್ವೆನ್ಸ್ ಮಾಡ್ಕೊಳ್ಳಿ. ಫಸ್ಟ್ ರಿಯಲೈಸೇಷನ್ ಅಕೌಂಟ್, ಎರಡನೇದು ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ಅಂದ್ರೆ ಲೀಲಾ ಲಿಮಿಟೆಡ್ ಅಕೌಂಟ್. ಓಕೆ, ಐ ಹ್ಯಾವ್ ಓಪನ್ ದಟ್ ಆಸ್ ವೆಲ್. ಈಗ PC ಯಾವ ಮೂಲಕ ರಿಸೀವ್ ಮಾಡಿರ್ತೀರೋ ಆ ಅಕೌಂಟ್ಸ್ ಎಲ್ಲ ಓಪನ್ ಮಾಡಬೇಕಾಗತ್ತೆ. ಇಲ್ಲಿ
ಈಕ್ವಿಟಿ ಶೇರ್ಸ್ ಅಂಡ್ ಲೀಲಾ ಲಿಮಿಟೆಡ್ ಅಕೌಂಟ್ ಓಪನ್ ಮಾಡಿ, ಅದಾದ್ಮೇಲೆ ಕ್ಯಾಶ್ ಅಕೌಂಟ್ ಓಪನ್ ಮಾಡಿ. ಶಾಲ್ ಐ ಓಪನ್ ದೋಸ್ ಅಕೌಂಟ್? ಎಸ್, ಈಕ್ವಿಟಿ ಶೇರ್ಸ್ ಅಂಡ್ ಲೀಲಾ ಲಿಮಿಟೆಡ್ ಅಕೌಂಟ್ ಓಪನ್ ಮಾಡಿದ್ದೀನಿ, ಅದಾದ್ಮೇಲೆ ಕ್ಯಾಶ್ ಅಕೌಂಟ್ ಓಪನ್ ಮಾಡಿದ್ದೀನಿ. ಅಂಡ್ ಮ್ಯಾಂಡೇಟರಿ ಟು ಓಪನ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಆಸ್ ವೆಲ್. ಈ ಪ್ರಾಬ್ಲಮ್ ಅಲ್ಲಿ 5 ಅಕೌಂಟ್ಸ್ ಓಪನ್ ಮಾಡಿದೀವಿ. ಯಾವ್ದು? ಫಸ್ಟ್ ರಿಯಲೈಸೇಷನ್ ಅಕೌಂಟ್, ದರ್ಸ್ ನೋ ಕನ್ಫ್ಯೂಷನ್. ಫಸ್ಟ್ ರಿಯಲೈಸೇಷನ್ ಅಕೌಂಟ್, ಲಾಸ್ಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್, ಈ ಎರಡು ಬಂದೇ ಬರುತ್ತೆ. ಅಂಡ್ ಸೆಕೆಂಡ್ 100% ಬರುತ್ತೆ ಟ್ರಾನ್ಸ್ಫರಿ ಕಂಪನಿ ಲಿಮಿಟೆಡ್. ಸೊ ಫಸ್ಟ್ ರಿಯಲೈಸೇಷನ್ ಅಕೌಂಟ್, ಎರಡನೇದಾಗಿ ಟ್ರಾನ್ಸ್ಫರಿ ಕಂಪನಿ ಲಿಮಿಟೆಡ್ ಅಕೌಂಟ್ ಬರುತ್ತೆ. ಲಾಸ್ಟ್ ವಿಲ್ ಬಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಓಕೆ, ನೌ ಇನ್ ಬಿಟ್ವೀನ್ ವಾಟ್ ಆರ್ ದಿ ಅಕೌಂಟ್ಸ್ ವಿಲ್ ಡಿಪೆಂಡ್ ಆನ್ ದಿ ಪ್ರಾಬ್ಲಮ್. ಮೊದಲಿಗೆ ನೀವು 5 ಅಕೌಂಟ್ಸ್ ಓಪನ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ತದನಂತರ ಯು ಹ್ಯಾವ್ ಟು ಸ್ಟಾರ್ಟ್. ಫಸ್ಟ್ ಓಪನ್ ಆಲ್ ದೀಸ್ ಅಕೌಂಟ್ಸ್. ಹ್ಯಾವ್ ಯು ಡನ್ ದಟ್? ಓಕೆ, ನೌ ಲೆಟ್ ಅಸ್ ಪ್ರೊಸೀಡ್ ಟು ದಿ ಎಂಟ್ರೀಸ್. ಈಗ ಆ 13 ಸ್ಟೆಪ್ಸ್ ಹ್ಯಾವ್ ಟು ಬಿ ಫಾಲೋಡ್. ಸರ್, ಲೆಡ್ಜರ್ ಅಕೌಂಟ್ಸ್ ಅಲ್ಲೂ ಫಾಲೋ ಮಾಡಬೇಕಾ? ಎಸ್, ಆಫ್ ಕೋರ್ಸ್. ಲೆಡ್ಜರ್ ಇಸ್ ಜಸ್ಟ್ ಕಂಟಿನ್ಯೂಯೇಷನ್ ಆಫ್ ದಿ ಜರ್ನಲ್. ಓಕೆ, ಜರ್ನಲ್ ಮಾಡಿದ್ರೇನೆ ಲೆಡ್ಜರ್ ಆಗೋದು. ಓಕೆ, ಜರ್ನಲ್ ಎಂಟ್ರಿನೇ ಲೆಡ್ಜರ್ಗೆ ಪೋಸ್ಟ್ ಮಾಡೋದು. ದೇರ್ಫೋರ್ ಜರ್ನಲ್ ಇಸ್ ದಿ ಬೇಸ್. ಆದ ಕಾರಣನೇ ನಾನು ಫಸ್ಟ್ ಜರ್ನಲ್ ಎಂಟ್ರಿನ ಮಾಡಿರೋದು. ಇಫ್ ಯು ಹ್ಯಾವ್ ಹೋಲ್ಡ್ ಆನ್ ಜರ್ನಲ್ ಎಂಟ್ರೀಸ್, ಲೆಡ್ಜರ್ ಅಕೌಂಟ್ ಇಸ್ ವೆರಿ 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 ಸಿಂಪಲ್. ನಾವು ಸ್ಟೆಪ್ 1 ಮಾಡಕ್ ಮುಂಚೆ ಆ 13 ಸ್ಟೆಪ್ಸ್ ಏನೇ ಅನ್ನೋದನ್ನ ಒಂದು ಸಣ್ಣ ರೀಕ್ಯಾಪ್ ಮಾಡ್ಕೊಳ್ಳೋಣ. ಸ್ಟೆಪ್ 1, ಟ್ರಾನ್ಸ್ಫರ್ ಆಫ್ ಅಸೆಟ್ಸ್ ಟು ರಿಯಲೈಸೇಷನ್. Step 2, transfer of liabilities to realization. Step 3, PC due. Step 4, receipt of PC. Step 5, realization of assets not taken over. Step 6, payment of liabilities not taken over. Step 7, settlement of preference shareholders. Step 8, payment of realization expenses. Step 9, closure of realization account. Step 10, transfer of accumulated profits. Step 11, transfer of accumulated losses. Step 12, transfer of equity share capital. Step 13, final settlement to equity shareholders. Now, in the same order, let us start posting the journal entries. Step 1 ಏನು? Transfer of assets to realization account. Correct? Now, what is the journal entry? Realization account debit to various assets account. ಕರೆಕ್ಟಾ? ಇಲ್ಲಿ ಬರೀ ರಿಯಲೈಸೇಷನ್ ಅಕೌಂಟ್ ಮಾತ್ರ ಓಪನ್ ಮಾಡಿದ್ವಿ. ಯು ಹ್ಯಾವ್ ನಾಟ್ ಓಪನ್ ವೇರಿಯಸ್ ಅಸೆಟ್ಸ್ ಅಕೌಂಟ್. ಅಷ್ಟು ಮಾಡಬೇಕಾಗಿಲ್ಲ. ಇಲ್ಲ ಅಂತ ಹೇಳಿದ್ರೆ ಪ್ರತಿಯೊಂದು ಅಸೆಟ್ ಅಕೌಂಟ್ ಓಪನ್ ಮಾಡ್ಕೊಂಡು ಓಪನಿಂಗ್ ಬ್ಯಾಲೆನ್ಸ್ ತಗೊಂಡ್ಬಂದು ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಅವೆಲ್ಲ ಬೇಕಾಗಿಲ್ಲ. ಓನ್ಲಿ ದೀಸ್ 5 ಅಕೌಂಟ್ಸ್ ಆರ್ ಮೋರ್ ದನ್ ಸಫಿಷಿಯಂಟ್. ಸೊ ವಾಟ್ ಇಸ್ ದಿ ಜರ್ನಲ್ ಎಂಟ್ರಿ? ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ವೇರಿಯಸ್ ಅಸೆಟ್ಸ್ ಅಕೌಂಟ್. ಆಮ್ ಐ ರೈಟ್? ನಾವು ರಿಯಲೈಸೇಷನ್ ಅಕೌಂಟ್ ಏನಾಗಿದೆ? ಡೆಬಿಟ್ ಆಗಿದೆ. It is debited. Which are the accounts credited? Various assets account. Various assets ಯಾವುದು? All these assets. ಇಲ್ಲಿ buildings, machinery, stock and trade, sundry debtors, bank ಅಂತ 5 assets ಇದೆ. But realization account ಗೆ ಟ್ರಾನ್ಸ್ಫರ್ ಮಾಡುವಾಗ there are 3 important points. I have discussed this in my journal entries. Point number 1, transfer all the assets whether taken over or not. ಕರೆಕ್ಟಾ? ಬಟ್ ಅದಕ್ಕೊಂದು ಎಕ್ಸೆಪ್ಷನ್ ಇತ್ತು, ಕ್ಯಾಶ್ ಅಂಡ್ ಬ್ಯಾಂಕ್. ಕ್ಯಾಶ್ ಅಂಡ್ ಬ್ಯಾಂಕ್ ವಿಲ್ ಬಿ ಟ್ರಾನ್ಸ್ಫರ್ ಟು ರಿಯಲೈಸೇಷನ್ ಅಕೌಂಟ್ ಇಫ್ ಅಂಡ್ ಓನ್ಲಿ ಇಫ್ ಇಟ್ ಇಸ್ ಟ್ರಾನ್ಸ್ಫರ್ ಟು ದಿ ಟ್ರಾನ್ಸ್ಫರಿ ಕಂಪನಿ. ಈ ಪ್ರಾಬ್ಲಮ್ ಅಲ್ಲಿ ಕ್ಯಾಶ್ ಬ್ಯಾಲೆನ್ಸ್ ತಗೊಂಡಿಲ್ಲ ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ತಗೊಂಡಿಲ್ಲ. ಆದ ಕಾರಣ ಬ್ಯಾಂಕ್ ಅಕೌಂಟ್ ಬಿಟ್ಟು ಬೇರೆ ಎಲ್ಲ ಅಸೆಟ್ಸ್ ನ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಅಂಡ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇಸ್ ನಾಟ್ ಅ ರಿಯಲ್ ಅಸೆಟ್, ಫರ್ಗೆಟ್ ಅಬೌಟ್ ದಟ್. ಸೊ ಬ್ಯಾಂಕ್ ಬಿಟ್ಬಿಡಿ. ಈಗ ನೀವು ಕೇಳ್ಬೋದು, ಸರ್ ಸನ್ರಿ ಅಸೆಟ್ಸ್ ಸಹ ತಗೊಂಡಿಲ್ಲ. ಇಲ್ಲಿ ನೋಡಿ, ಈವನ್ ಡೆಟಾರ್ಸ್ ಆರ್ ನಾಟ್ ಟೇಕನ್ ಓವರ್, ಅದನ್ನು ಟ್ರಾನ್ಸ್ಫರ್ ಮಾಡಬೇಕಾ? ಎಸ್, ಅದನ್ನೇ ನಾನು ಪಾಯಿಂಟ್ ನಂಬರ್ 1 ಅಲ್ಲಿ ಹೇಳಿದ್ದು. ಟ್ರಾನ್ಸ್ಫರ್ ಆಲ್ ದಿ ಅಸೆಟ್ಸ್ ವೆದರ್ ಟೇಕನ್ ಓವರ್ ಆರ್ ನಾಟ್. ಬಟ್ ಅದಕ್ಕೆ ಒಂದೇ ಒಂದು ಎಕ್ಸೆಪ್ಷನ್ ಮಾತ್ರ. ಯಾವುದು? ಕ್ಯಾಶ್. ಕ್ಯಾಶ್ ಯಾವಾಗ ಟ್ರಾನ್ಸ್ಫರ್ ಮಾಡಬೇಕು? ಇಫ್ ಇಟ್ ಇಸ್ ಟೇಕನ್ ಓವರ್. ಇಫ್ ಕ್ಯಾಶ್ ಇಸ್ ನಾಟ್ ಟೇಕನ್ ಓವರ್, ಡೋಂಟ್ ಟ್ರಾನ್ಸ್ಫರ್ ಕ್ಯಾಶ್. ಅದಕ್ಕೆ ಮಾತ್ರ ಸ್ಪೆಷಲ್ ಟ್ರೀಟ್ಮೆಂಟ್. ಬಟ್ ಬೇರೆ ಎಲ್ಲ ಅಸೆಟ್ಸ್ ವೆದರ್ ಟೇಕನ್ ಓವರ್ ಆರ್ ನಾಟ್, immaterial whether it is taken over or not, irrespective of the fact whether taken over or not, ಎಲ್ಲಾ ಅಸೆಟ್ಸ್ ನಾವು ರಿಯಲೈಸೇಷನ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಕರೆಕ್ಟಾ? ಸೊ ಸನ್ರಿ ಡೇಟಾಸ್ ದೋ ಇಟ್ ಇಸ್ ನಾಟ್ ಟೇಕನ್ ಓವರ್, ಅದನ್ನ ನಾವು ರಿಯಲೈಸೇಷನ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಲೇಬೇಕಾಗತ್ತೆ. ಸೊ ಹೌ ಮೆನಿ ಅಸೆಟ್ಸ್ ವಿ ಹ್ಯಾವ್? ಬಿಲ್ಡಿಂಗ್ಸ್, machinery, stock and trade, debtors. What value? Book value only, always at its book value. So 1,50,000 for buildings,
1 lakh for machinery, 35,000 for stock and trade, 70,000 for sundry debtors. Shall we post it in realization account? Yes, we will do that. First buildings account ಎಷ್ಟಿತ್ತು 1,50,000 ಇತ್ತು ಮಾಡಿದ್ದೀನಿ. machinery ಎಷ್ಟಿದೆ 1 lakh ಇದೆ, so machinery account 1 lakh. Next stock and trade ಎಷ್ಟಿದೆ 35,000, so I will do I will post stock and trade as well 35,000. now next and the last one sundry data 70,000 ಇದೆ, ಅದನ್ನು ಸಹ ನಾನು post ಮಾಡಿದ್ದೀನಿ. my first step is over. Clear? I have transferred all the assets to realization account. Is this clear to you? Fine. Let us move to step 2. Step 2 ಅಲ್ಲಿ ಏನು ಮಾಡ್ತೀವಿ, ಟ್ರಾನ್ಸ್ಫರ್ ಆಫ್ ಲಯಬಿಲಿಟೀಸ್ ಟು ರಿಯಲೈಸೇಷನ್. ಇಲ್ಲಿ ಇರೋದು ಒಂದೇ ಒಂದು ಲಯಬಿಲಿಟಿ, ಯಾವುದು ಕ್ರೆಡಿಟರ್ಸ್. ಇಲ್ಲೂ ಸಹ ಸೇಮ್ ರೂಲ್ಸ್, ಟ್ರಾನ್ಸ್ಫರ್ ಆಲ್ ದಿ ಔಟ್ಸೈಡರ್ಸ್ ಲಯಬಿಲಿಟಿ ಇರ್ರೆಸ್ಪೆಕ್ಟಿವ್ ಆಫ್ ದಿ ಫ್ಯಾಕ್ಟ್ ವೆದರ್ ಇಟ್ ಇಸ್ ಟೇಕನ್ ಓವರ್ ಆರ್ ನಾಟ್. ಈ ಪ್ರಾಬ್ಲಮ್ ಅಲ್ಲಿ ಸನ್ರಿ ಕ್ರೆಡಿಟರ್ಸ್ ಆರ್ ನಾಟ್ ಟ್ರಾನ್ಸ್ಫರ್ಡ್, ಇದನ್ನ ನಾವು ಲೀಲಾ ಲಿಮಿಟೆಡ್ ಗೆ ಟ್ರಾನ್ಸ್ಫರ್ ಮಾಡಿಲ್ಲ, ಆದ್ರೂ ಸಹ ನಾವು ರಿಯಲೈಸೇಷನ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಲೇಬೇಕಾಗತ್ತೆ. ಅಟ್ ವಾಟ್ ವ್ಯಾಲ್ಯೂ? ಬುಕ್ ವ್ಯಾಲ್ಯೂ. ಬುಕ್ ವ್ಯಾಲ್ಯೂ ಎಷ್ಟಿದೆ 50,000. ಸೊ ಸ್ಟೆಪ್ 2 ರಿಯಲೈಸೇಷನ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಸಿ ಹಿಯರ್ ಬೈ ಸನ್ರಿ ಕ್ರೆಡಿಟರ್ಸ್ 50,000 ಅಷ್ಟೇ ಸರ್. ಈಗ ಜರ್ನಲ್ ಎಂಟ್ರಿ ನಿಮಗೆ ಪಕ್ಕಾ ಗೊತ್ತಿದ್ರೆ ಲೆಡ್ಜರ್ ಅಕೌಂಟ್ಸ್ ಪೋಸ್ಟಿಂಗ್ ಇಸ್ ವೆರಿ 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 ಸಿಂಪಲ್. ಇಲ್ಲಿ ನೋಡಿ, ದಿ ಫಸ್ಟ್ ಸ್ಟೆಪ್ ಅಲ್ಲಿ ಆಲ್ ದಿ ಅಸೆಟ್ಸ್ ಹ್ಯಾವ್ ಬಿನ್ ಡೆಬಿಟೆಡ್ ಟು ರಿಯಲೈಸೇಷನ್ ಅಕೌಂಟ್ ಅಂಡ್ ಇನ್ ದಿ ಸೆಕೆಂಡ್ ಸ್ಟೆಪ್ ಲಯಬಿಲಿಟೀಸ್ ಹ್ಯಾವ್ ಬಿನ್ ಕ್ರೆಡಿಟೆಡ್ ಟು ರಿಯಲೈಸೇಷನ್ ಅಕೌಂಟ್. ಅಫ್ಕೋರ್ಸ್ ಇಲ್ಲಿ ಒಂದೇ ಒಂದು ಲಯಬಿಲಿಟಿ ಇತ್ತು, ಆ ಲಯಬಿಲಿಟಿನೂ ಸಹ ಇಲ್ಲಿ ಕ್ರೆಡಿಟ್ ಮಾಡಿದೀವಿ. ಸೊ ಸ್ಟೆಪ್ 1 ಅಂಡ್ ಸ್ಟೆಪ್ 2 ಇಸ್ ಡನ್. ನೌ ವಾಟ್ ಇಸ್ ಸ್ಟೆಪ್ 3? ಸ್ಟೆಪ್ 3 ಇಸ್ PC ಡ್ಯೂ. ಕರೆಕ್ಟಾ? PC ಡ್ಯೂ ನ ಜರ್ನಲ್ ಎಂಟ್ರಿ ಮೊದಲು ತಿಳ್ಕೋಬೇಕಾಗತ್ತೆ ನಾವು. ಜರ್ನಲ್ ಎಂಟ್ರಿ ಫಾರ್ PC ಡ್ಯೂ ಯಾವುದು? ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್. ಆಮ್ ಐ ರೈಟ್? ಈಗ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್ ಅಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ಟ್ರಾನ್ಸ್ಫರಿ ಅಕೌಂಟ್ ಯಾವುದು? ಲೀಲಾ ಲಿಮಿಟೆಡ್. ಆಮ್ ಐ ರೈಟ್? ಸೊ ಲೀಲಾ ಲಿಮಿಟೆಡ್ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್. ಇಂಟ್ರೆಸ್ಟಿಂಗ್ಲಿ ಲೀಲಾ ಲಿಮಿಟೆಡ್ ಅಕೌಂಟ್ ಓಪನ್ ಮಾಡಿದೀವಿ, ರಿಯಲೈಸೇಷನ್ ಅಕೌಂಟ್ ಓಪನ್ ಮಾಡಿದೀವಿ. ಸಿ ಇಲ್ಲಿ ಈ ಅಕೌಂಟ್ಸ್ ಯಾವುದು ಓಪನ್ ಮಾಡಿರ್ಲಿಲ್ಲ, ದೇರ್ಫೋರ್ ಒಂದೇ ಕಡೆ ಎಂಟ್ರಿ ರಿಫ್ಲೆಕ್ಟ್ ಆಗ್ತಾ ಇತ್ತು. ಇಲ್ಲಿ ಲೀಲಾ ಲಿಮಿಟೆಡ್ ಅಕೌಂಟ್ ಓಪನ್ ಮಾಡಿದೀವಿ, ರಿಯಲೈಸೇಷನ್ ಅಕೌಂಟ್ ಇಸ್ ಆಲ್ಸೋ ಓಪನ್, ದೇರ್ಫೋರ್ ಎರಡು ಕಡೆನೂ ಎಂಟ್ರಿ ರಿಫ್ಲೆಕ್ಟ್ ಆಗಬೇಕು. ಇಸ್ ದಿಸ್ ಕ್ಲಿಯರ್ ಟು ಯು? ಸೊ ವಾಟ್ ಇಸ್ ದಿ ಜರ್ನಲ್ ಎಂಟ್ರಿ? ಲೀಲಾ ಲಿಮಿಟೆಡ್ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್. ಲೀಲಾ ಲಿಮಿಟೆಡ್ ಅಕೌಂಟ್ ಡೆಬಿಟ್ ಆಗುತ್ತೆ, ರಿಯಲೈಸೇಷನ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಕರೆಕ್ಟ್? ನೋಡಿ, ಲೀಲಾ ಲಿಮಿಟೆಡ್ ಅಕೌಂಟ್ ಡೆಬಿಟ್ ಮಾಡಿದೀನಿ ಟು ರಿಯಲೈಸೇಷನ್ ಅಕೌಂಟ್ 4,50,000. ಇದೇ ಅಲ್ವಾ ಜರ್ನಲ್ ಎಂಟ್ರಿ ಇದ್ದಿದ್ದು? ಲೀಲಾ ಲಿಮಿಟೆಡ್ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್. ಬಿಕಾಸ್ ರಿಯಲೈಸೇಷನ್ ಅಕೌಂಟ್ ಓಪನ್ ಆಗಿರೋದ್ರಿಂದ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಮಾಡಬೇಕಾಗತ್ತೆ. ಏನಂತ ಬರೀಬೇಕು? ಬೈ ಲೀಲಾ ಲಿಮಿಟೆಡ್ ಅಕೌಂಟ್ 4,50,000. ಸೊ ದಿ ಥರ್ಡ್ ಎಂಟ್ರಿ ಗೆಟ್ಸ್ ಕಂಪ್ಲೀಟೆಡ್. ಆಮ್ ಐ ಕ್ಲಿಯರ್ ಫ್ರೆಂಡ್ಸ್? ನೌ ಲೆಟ್ ಅಸ್ ಪ್ರೊಸೀಡ್ ಟು ದಿ ಫೋರ್ತ್ ಎಂಟ್ರಿ. ಫೋರ್ತ್ ಎಂಟ್ರಿ ಏನು? ರೆಸೀಟ್ ಆಫ್ PC. How have you received PC? In two forms. Partly in the form of cash, partly in the form of equity shares. Correct? So, cash account open ಮಾಡಿದೀವಿ, equity shares in ಲೀಲಾ ಲಿಮಿಟೆಡ್ ಅಕೌಂಟ್ ಓಪನ್ ಮಾಡಿದೀವಿ, ಲೀಲಾ ಲಿಮಿಟೆಡ್ ಅಕೌಂಟ್ ಓಪನ್ ಮಾಡಿದೀವಿ. ಸೊ ಈ ರೆಸೀಟ್ ಆಫ್ PC ನ ಸ್ವಲ್ಪ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ, ಮೂರ್ ಕಡೆ ರಿಫ್ಲೆಕ್ಟ್ ಆಗಬೇಕು. ಬಿಕಾಸ್ ಲೀಲಾ ಲಿಮಿಟೆಡ್ ಅಕೌಂಟ್ ಓಪನ್ ಆಗಿದೆ, ಈಕ್ವಿಟಿ ಶೇರ್ಸ್ ಇನ್ ಲೀಲಾ ಲಿಮಿಟೆಡ್ ಅಕೌಂಟ್ ಓಪನ್ ಆಗಿದೆ, ಕ್ಯಾಶ್ ಅಕೌಂಟ್ ಓಪನ್ ಆಗಿದೆ. ನಾವು ಕ್ಯಾಶ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಕ್ಯಾಶ್ ಆರ್ ಬ್ಯಾಂಕ್ ಅಂತ ಇದೆ ನೋಡಿ, ಈ 5,000 ನಾವು ಟ್ರಾನ್ಸ್ಫರಿ ಕಂಪನಿಗೆ ಟ್ರಾನ್ಸ್ಫರ್ ಮಾಡಿಲ್ಲ, ನಮ್ಮಲ್ಲೇ ಉಳ್ಕೊಂಡಿದೆ. ಸೊ ಈ ಕ್ಯಾಶ್ ಅಂಡ್ ಬ್ಯಾಂಕ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ 5,000 ಇರಬೇಕಾಗತ್ತೆ. ಫಸ್ಟ್ ಅದನ್ನ ಬರ್ಕೊಂಡ್ಬಿಡಿ. ಕ್ಲಿಯರ್? ಕ್ಯಾಶ್ ಅಂಡ್ ಬ್ಯಾಂಕ್ ಅಕೌಂಟ್ ಅಲ್ಲಿ ದಿ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ ನೋಡಿ, ಈ 5,000 rupees ಇಲ್ಲಿ ಇದೆಯಲ್ಲ, ಈ 5,000 ಓಪನಿಂಗ್ ಬ್ಯಾಲೆನ್ಸ್ ಇರಲೇಬೇಕಾಗತ್ತೆ. ಕೀಪ್ ದಟ್ ಇನ್ ಮೈಂಡ್. ನೌ ಲೆಟ್ ಅಸ್ ಗೋ ಟು ದಿ ಫೋರ್ತ್ ಎಂಟ್ರಿ. ಈ ಫೋರ್ತ್ ಎಂಟ್ರಿ ರೆಸೀಟ್ ಆಫ್ PC ಮೂರ್ ಕಡೆ ರಿಫ್ಲೆಕ್ಟ್ ಆಗಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ. ಫಸ್ಟ್ ಜರ್ನಲ್ ಎಂಟ್ರಿ ಏನು ಅಂತ ನೋಡೋಣ. ಜರ್ನಲ್ ಎಂಟ್ರಿ ಏನು? ಕ್ಯಾಶ್ ಅಕೌಂಟ್ ಡೆಬಿಟ್, ಈಕ್ವಿಟಿ ಶೇರ್ಸ್ ಇನ್ ಲೀಲಾ ಲಿಮಿಟೆಡ್ ಅಕೌಂಟ್ ಡೆಬಿಟ್ ಟು ಲೀಲಾ ಲಿಮಿಟೆಡ್ ಅಕೌಂಟ್. ಕರೆಕ್ಟಾ? ಕರೆಕ್ಟ್. ಕ್ಯಾಶ್ ಅಕೌಂಟ್ ಡೆಬಿಟ್ ಆಗಿದೆ, ಈಕ್ವಿಟಿ ಶೇರ್ಸ್ ಇನ್ ಲೀಲಾ ಲಿಮಿಟೆಡ್ ಅಕೌಂಟ್ ಡೆಬಿಟ್ ಆಗಿದೆ. ಬಿಕಾಸ್ ಡೆಬಿಟ್ ವಾಟ್ ಕಮ್ಸ್ ಇನ್. ಯಾವ ಅಕೌಂಟ್ ಕ್ರೆಡಿಟ್ ಆಗಿದೆ? ಲೀಲಾ ಲಿಮಿಟೆಡ್ ಅಕೌಂಟ್ ಕ್ರೆಡಿಟ್ ಆಗಿದೆ. ದ ರೀಸನ್ ಇಸ್ ಕ್ರೆಡಿಟ್ ದಿ ಗಿವರ್. Am I clear? Now let us post this entry. ನಿಧಾನಕ್ಕೆ ಒಂದೊಂದಾಗಿ ಮಾಡೋಣ. ಈ ಮೂರು ಅಕೌಂಟ್ಸ್ ಅಲ್ಲಿ ರಿಫ್ಲೆಕ್ಟ್ ಆಗಬೇಕು. ಫಸ್ಟ್ ನಾವು
ಕ್ಯಾಶ್ ಅಕೌಂಟ್ ಬಂದಿದೆ, ಕ್ಯಾಶ್ ಅಕೌಂಟ್ ಇಸ್ ಬೇಯಿಂಗ್ ಡೆಬಿಟೆಡ್. ಸೊ ಎಷ್ಟು ಕ್ಯಾಶ್ ಬಂದಿದೆ? 1,50,000. ಇಲ್ಲೇ ಪಿ ಸಿ ಕ್ಯಾಲ್ಕುಲೇಷನ್ಸ್ ಬನ್ನಿ. ಇನ್ ದಿ ಫಾರ್ಮ್ ಆಫ್ ಕ್ಯಾಶ್ ಎಷ್ಟು ರಿಸೀವ್ ಮಾಡಿದೀರೋ? 1,50,000. ಸೊ ಎರಡು ಮೋಡ್ಸ್ ಅಲ್ಲಿ ರಿಸೀವ್ ಮಾಡಿದ್ದೀರಿ, ಕ್ಯಾಶ್, ಈಕ್ವಿಟಿ ಶೇರ್ಸ್. ಸೊ ಈ ಎರಡು ಅಕೌಂಟ್ ಡೆಬಿಟ್ ಆಗಬೇಕು. ಸೊ ಮೊದಲಿಗೆ ನಾನು ಕ್ಯಾಶ್ ಅಕೌಂಟ್ ನ ಡೆಬಿಟ್ ಮಾಡ್ತಾ ಇದ್ದೀನಿ. ಎಷ್ಟು ಡೆಬಿಟ್ ಮಾಡ್ತಾ ಇದ್ದೀನಿ? 1,50,000. ಕೀಪ್ ದಟ್ ಇನ್ ಮೈಂಡ್. ಸೊ ಕ್ಯಾಶ್ ಅಕೌಂಟ್ ಬಂದು 1,50,000. ಯಾರು ಕೊಡ್ತಾ ಇರೋದು? ಇದನ್ನು ಲೀಲಾ ಲಿಮಿಟೆಡ್ ಕೊಡ್ತಾ ಇರೋದ್ರಿಂದ ಟು ಲೀಲಾ ಲಿಮಿಟೆಡ್ ಅಕೌಂಟ್ 1,50,000. ಇಸ್ ದಿಸ್ ಕ್ಲಿಯರ್ ಟು ಯು? ನಾವು ಕ್ಯಾಶ್ ಮಾತ್ರ ಅಲ್ಲ, ಈಕ್ವಿಟಿ ಶೇರ್ಸ್ ಸಹ ನಾವು ರಿಸೀವ್ ಮಾಡ್ಕೊಂಡಿದೀವಿ. ಸೊ ಅದನ್ನ ಎಷ್ಟು ರಿಸೀವ್ ಮಾಡ್ಕೊಂಡಿದ್ದೀರಾ? ಪಿ ಸಿ ಕ್ಯಾಲ್ಕುಲೇಷನ್ ಬನ್ನಿ. ಇನ್ ದಿ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್ 3 lakh rupees ರಿಸೀವ್ ಮಾಡ್ಕೊಂಡಿದ್ದೀರಿ. ಸೊ ಈಕ್ವಿಟಿ ಶೇರ್ಸ್ ಆಫ್ ಲೀಲಾ ಲಿಮಿಟೆಡ್ ಅಕೌಂಟ್ ಅಲ್ಲಿ ಟು ಲೀಲಾ ಲಿಮಿಟೆಡ್ ಅಕೌಂಟ್ 3 lakhs. ಓಕೆ, ಕ್ಯಾಶ್ ಅಕೌಂಟ್ ಅಲ್ಲಿ ರಿಫ್ಲೆಕ್ಟ್ ಆಯಿತು, ಈಕ್ವಿಟಿ ಶೇರ್ಸ್ ಲೀಲಾ ಲಿಮಿಟೆಡ್ ಅಕೌಂಟ್ ರಿಫ್ಲೆಕ್ಟ್ ಆಗಿದೆ. ನಾವು ಲೀಲಾ ಲಿಮಿಟೆಡ್ ಅಕೌಂಟ್ ಅಲ್ಲಿ ಎರಡು ರೀತಿಯಾದ ಎಂಟ್ರೀಸ್ ಬರಬೇಕಾಗತ್ತೆ. ಅವರು ಈ 4,50,000 ನ ಯಾವ ತರ ಕೊಟ್ಟಿದ್ದಾರೆ? ಇನ್ ದಿ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್ 3 lakhs ಕೊಟ್ಟಿದ್ದಾರೆ, ಇನ್ ದಿ ಫಾರ್ಮ್ ಆಫ್ ಕ್ಯಾಶ್ 1,50,000 ಕೊಟ್ಟಿದ್ದಾರೆ. ಸೊ ಬೋತ್ ದೀಸ್ ಹ್ಯಾವ್ ಟು ಬಿ ಕ್ರೆಡಿಟೆಡ್ ಇನ್ ಲೀಲಾ ಲಿಮಿಟೆಡ್ ಅಕೌಂಟ್. ಈ ಫೋರ್ತ್ ಸ್ಟೆಪ್ ಆದ್ಮೇಲೆ ಯು ಕ್ಯಾನ್ ಕ್ಲೋಸ್ ಆಫ್ ಲೀಲಾ ಲಿಮಿಟೆಡ್ ಅಕೌಂಟ್. ಇಲ್ಲಿ ನೋಡಿ, 4,50,000 ಆಟೋಮ್ಯಾಟಿಕ್ ಆಗಿ ಅದು ಟ್ಯಾಲಿ ಆಗುತ್ತೆ. ದಟ್ ಎಂಡ್ಸ್ ಯೋರ್ ಲೀಲಾ ಲಿಮಿಟೆಡ್ ಅಕೌಂಟ್. ಫ್ರೆಂಡ್ಸ್, ಫೋರ್ತ್ ಸ್ಟೆಪ್ ಆಗಿದೆ, ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ. ಯು ಹ್ಯಾವ್ ರಿಸೀವ್ಡ್ ಇಟ್. ನೋಡಿ, ಪಿ ಸಿ ಕ್ಯಾಲ್ಕುಲೇಷನ್ ಸ್ವಲ್ಪ ನೋಡ್ಕೊಂಬಿಡಿ. ಈ ಎರಡು ಫಾರ್ಮ್ಸ್ ಅಲ್ಲಿ ನಾವು ರಿಸೀವ್ ಮಾಡ್ಕೊಂಡಿರೋದ್ರಿಂದ ಈ ಎರಡು ಅಕೌಂಟ್ಸ್ ಡೆಬಿಟ್. ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಮಾಡಿದೀವಿ ಟು ಲೀಲಾ ಲಿಮಿಟೆಡ್ ಅಕೌಂಟ್ 1,50,000. ಈಕ್ವಿಟಿ ಶೇರ್ಸ್ ಅಂಡ್ ಲೀಲಾ ಲಿಮಿಟೆಡ್ ಅಕೌಂಟ್ ಟು ಲೀಲಾ ಲಿಮಿಟೆಡ್ ಅಕೌಂಟ್ 3 lakhs. ಕರೆಕ್ಟಾ? ಇಲ್ಲೂ ಲೀಲಾ ಲಿಮಿಟೆಡ್ ಅಕೌಂಟ್ ಬಂದಿದೆ, ಇಲ್ಲೂ ಲೀಲಾ ಲಿಮಿಟೆಡ್ ಅಕೌಂಟ್ ಬಂದಿದೆ. ಸೊ ಕರೆಸ್ಪಾಂಡಿಂಗ್ ಎಂಟ್ರಿ ಏನ್ ಬರಬೇಕು? ಲೀಲಾ ಲಿಮಿಟೆಡ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗಬೇಕು. ಸೊ ಇಲ್ಲಿ ನಾವು ಕ್ಯಾಶ್ ಅಂಡ್ ಬ್ಯಾಂಕ್ ಅಲ್ಲಿ ಟು ಲೀಲಾ ಲಿಮಿಟೆಡ್ ಅಕೌಂಟ್ ಬರೆದ್ರೆ ಲೀಲಾ ಲಿಮಿಟೆಡ್ ಅಕೌಂಟ್ ಅಲ್ಲಿ ಏನ್ ಬರೀಬೇಕು? ಬೈ ಕ್ಯಾಶ್. ಇಲ್ಲಿ ನೋಡಿ, ಈಕ್ವಿಟಿ ಶೇರ್ಸ್ ಅಲ್ಲಿ ಟು ಲೀಲಾ ಲಿಮಿಟೆಡ್ ಅಕೌಂಟ್ ಅಂತ ಬರೆದ್ರೆ ಲೀಲಾ ಲಿಮಿಟೆಡ್ ಅಕೌಂಟ್ ಅಲ್ಲಿ ಏನ್ ಬರೀಬೇಕಾಗುತ್ತೆ? ಬೈ ಈಕ್ವಿಟಿ ಶೇರ್ಸ್ ಅಂಡ್ ಲೀಲಾ ಲಿಮಿಟೆಡ್ ಅಕೌಂಟ್. ಇವೆಲ್ಲ ನಾವು PUC ಅಲ್ಲೇ ಕಲ್ತಿದೀವಿ. ನೆವರ್ದಿಲೆಸ್, ಐ ಹ್ಯಾವ್ ಟೋಲ್ಡ್ ಯು ಅಗೈನ್, ಕೀಪ್ ದಿ ಸೇಮ್ ಲಾಜಿಕ್ ಗೋಯಿಂಗ್. ಇಸ್ ದಿಸ್ ಕ್ಲಿಯರ್ ಟು ಯು? Now we have completed step 4, receipt of PC. Clear? Now we shall go to step 5. Step 5 ಏನು? Realization of assets not taken over. ಈಗ ಎರಡು ಅಸೆಟ್ಸ್ ನಾವು ಟ್ರಾನ್ಸ್ಫರ್ ಮಾಡಿಲ್ಲ. ಯಾವ್ದು? ಸನ್ರಿ ಡೇಟಾಸ್ ಮತ್ತೆ ಬ್ಯಾಂಕ್. ಬ್ಯಾಂಕ್ ಇಸ್ ಆಲ್ರೆಡಿ ಇನ್ ರಿಯಲೈಸ್ ಫಾರ್ಮ್ಯಾಟ್. ಕ್ಯಾಶ್ ಆಗೇ ಉಳ್ಕೊಂಡಿದೆ. ಸೊ ಅದನ್ನ ನೀವು ರಿಯಲೈಸ್ ಮಾಡಬೇಕಾಗಿಲ್ಲ. ಸೊ only thing that we have to realize is sundry debtors. So step 5, realization of assets not taken over. Which is the asset not taken over? Sundry debtors. Okay, ಇದನ್ನ ನಾವು ರಿಯಲೈಸ್ ಮಾಡಬೇಕು. ಯಾವ ಅಮೌಂಟ್ ಗೆ ರಿಲೈಸ್ ಆಗಿದೆ? ಈ ಮಾಹಿತಿ ಕ್ವೆಶ್ಚನ್ ಅಲ್ಲೇ ಇದೆ ನೋಡಿ. ಔಟ್ ಆಫ್ ದಿ ಕಲೆಕ್ಷನ್ ಫ್ರಮ್ ಡೆಟಾಸ್ ವಿಚ್ ಅಮೌಂಟೆಡ್ ಟು ₹65,000 ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಡೆಟಾಸ್ ಹ್ಯಾವ್ ರಿಯಲೈಸ್ಡ್ ಅಟ್ 65,000. ಇದಕ್ಕೆ ಜರ್ನಲ್ ಎಂಟ್ರಿ ಏನು? ಸಿಂಪಲ್ ಜರ್ನಲ್ ಎಂಟ್ರಿ. ಈಗ ಕ್ಯಾಶ್ ಬರ್ತಾ ಇದೆ, ಕರೆಕ್ಟ್? ವೆನ್ ಯು ಆರ್ ರಿಯಲೈಸಿಂಗ್ ಅನ್ ಅಸೆಟ್, ಕ್ಯಾಶ್ ವಿಲ್ ಬಿ ಕಮಿಂಗ್. ಆಕ್ಚುಲಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಡೆಟಾರ್ಸ್ ಅಕೌಂಟ್ ಅಂತ ಬರೀಬೇಕಿತ್ತು. ಆದ್ರೆ ಈ ಡೆಟಾರ್ಸ್ ನ ಫಸ್ಟ್ ಸ್ಟೆಪ್ ಅಲ್ಲಿ ಎಲ್ಲಿ ನಾವು ಟ್ರಾನ್ಸ್ಫರ್ ಮಾಡಿದೀವಿ? ರಿಯಲೈಸೇಷನ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದೀವಿ. ಆದ ಕಾರಣ ದಿ ಎಂಟ್ರಿ ವಿಲ್ ಬಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್. ಇಸ್ ದಿಸ್ ಕ್ಲಿಯರ್ ಟು ಯು? ನೌ ಲೆಟ್ ಅಸ್ ಪಾಸ್ ದಿ ಜರ್ನಲ್ ಎಂಟ್ರಿ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಟು ರಿಯಲೈಸೇಷನ್ ಅಕೌಂಟ್ ಅಂತ ಬರ್ಕೊಳ್ಳಿ. ಸೊ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬಂದು ನಾನು ಬರ್ದಿದ್ದೀನಿ ಟು ರಿಯಲೈಸೇಷನ್ ಅಕೌಂಟ್ 65,000. ಕ್ಲಿಯರ್? ನಾವು ರಿಯಲೈಸೇಷನ್ ಅಕೌಂಟ್ ಓಪನ್ ಮಾಡಿರೋದ್ರಿಂದ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಕರೆಸ್ಪಾಂಡಿಂಗ್ ಎಫೆಕ್ಟ್ ಕೊಡಬೇಕಾಗತ್ತೆ. ಸೊ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಏನ್ ಕೊಡಬೇಕು? ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಕರೆಕ್ಟಾ? ಸೊ ರಿಯಲೈಸೇಷನ್ ಅಕೌಂಟ್ ಬನ್ನಿ, ಬೈ ಕ್ಯಾಶ್ ಅಕೌಂಟ್ 65,000. ಕ್ಲಿಯರ್? Now I have completed step 5, realization of assets not taken over. Step 6 ಏನಿತ್ತು? Payment of liabilities not taken over. ಇಲ್ಲಿ ಒಂದೇ ಒಂದು ಲಯಬಿಲಿಟಿ ಇತ್ತು. ಯಾವುದೋ? ಸನ್ರಿ ಕ್ರೆಡಿಟರ್ಸ್. ಆ ಲಯಬಿಲಿಟಿನೂ ಸಹ ತಗೊಂಡಿಲ್ಲ, ಟ್ರಾನ್ಸ್ಫರ್ ಮಾಡಿಲ್ಲ. ಓಕೆ, ನಾವು ಈಗ ಆ ಲಯಬಿಲಿಟೀಸ್ ನ ಸೆಟಲ್ ಮಾಡಬೇಕು ಅಥವಾ ಪೇ ಮಾಡಬೇಕಾಗತ್ತೆ. ಎಷ್ಟಿದೆ? 50,000 rupees ಇದೆ. ಈ 50,000 rupees ಪೇಮೆಂಟ್ ನಾವು ಇಲ್ಲಿ ಮಾಡಬೇಕಾಗತ್ತೆ. Is this clear to you? Fine. What is the journal entry? Actually speaking, sundry creditors account debit to cash or bank account ಅಂತ ಮಾಡಬೇಕಿತ್ತು. ಆದರೆ sundry creditors ನ ನಾವು ಫಸ್ಟ್ ಎಂಟ್ರಿಯಲ್ಲಿ ಎಲ್ಲಿ ಟ್ರಾನ್ಸ್ಫರ್ ಮಾಡಿದೀವಿ? ರಿಯಲೈಸೇಷನ್ ಅಕೌಂಟ್ ಅಲ್ಲಿ
ಟ್ರಾನ್ಸ್ಫರ್ ಮಾಡಿರೋದ್ರಿಂದ ದಿ ಎಂಟ್ರಿ ವಿಲ್ ಬಿ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಕ್ಯಾನ್ ಐ ಪಾಸ್ ದಟ್ ಎಂಟ್ರಿ? ರಿಯಲೈಸೇಷನ್ ಅಕೌಂಟ್ ಓಪನ್ ಮಾಡಿದೀವಿ, ಕ್ಯಾಶ್ ಅಕೌಂಟ್ ಓಪನ್ ಮಾಡಿದೀವಿ. ಸೊ ಎರಡೂ ಕಡೆ ರಿಫ್ಲೆಕ್ಟ್ ಆಗಬೇಕಾಗತ್ತೆ. ಸೊ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಸೊ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆಗಿದೆ ಬೈ ರಿಯಲೈಸೇಷನ್ ಅಕೌಂಟ್ 50,000. ಸೊ ರಿಯಲೈಸೇಷನ್ ಅಕೌಂಟ್ ಅಲ್ಲೂ ಟು ಬ್ಯಾಂಕ್ ಅಕೌಂಟ್ 50,000. ದಿಸ್ ಇಸ್ ವಿತ್ ರಿಗಾರ್ಡ್ ಟು ದಿ ಪೇಮೆಂಟ್ ಆಫ್ ಲಯಬಿಲಿಟೀಸ್ ನಾಟ್ ಟೇಕನ್ ಓವರ್. ಕ್ಲಿಯರಾ? ಅಲ್ಲಿ ನಿಮಗೆ ಅರ್ಥ ಆಗಬೇಕು ಅಂತ ಬ್ರಾಕೆಟ್ಸ್ ಅಲ್ಲಿ ಬರ್ದಿದ್ದೀನಿ, ಪೇಮೆಂಟ್ ಆಫ್ ಸನ್ರಿ ಕ್ರೆಡಿಟರ್ಸ್. ಕ್ಲಿಯರ್? ಸೊ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, 4, 5, 6 ಆಗಿದೆ. ಸ್ಟೆಪ್ 7 ಇಸ್ ಸೆಟಲ್ಮೆಂಟ್ ಆಫ್ ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸ್. ಈ ಪ್ರಾಬ್ಲಮ್ ಅಲ್ಲಿ ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸ್ ಇಲ್ಲ, ಆದ ಕಾರಣ ಸ್ಟೆಪ್ 7 ಬರೋದಿಲ್ಲ. ಲೆಟ್ ಅಸ್ ಡೈರೆಕ್ಟ್ಲಿ ಗೋ ಟು ಸ್ಟೆಪ್ 8. ಸ್ಟೆಪ್ 8 ಏನಿತ್ತು? ಪೇಮೆಂಟ್ ಆಫ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ಈ ಪ್ರಾಬ್ಲಮ್ ಅಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಇದೆ. ಇಲ್ಲಿ ನೋಡಿ, ಎಕ್ಸ್ಪೆನ್ಸಸ್ ಆಫ್ ಲಿಕ್ವಿಡೇಷನ್ ಅಮೌಂಟ್ ಟು ₹5,000 ಅಂತ ಹೇಳ್ತಾ ಇದ್ದಾನೆ. ಸೊ 5,000 ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಪೇ ಮಾಡೋ ಎಂಟ್ರಿನ ಈಗ ನಾವು ಪಾಸ್ ಮಾಡೋಣ. ವಾಟ್ ಇಸ್ ದಿ ಜರ್ನಲ್ ಎಂಟ್ರಿ? ವೆರಿ ಸಿಂಪಲ್ ಎಂಟ್ರಿ. ರಿಯಲೈಸೇಷನ್ ಅಕೌಂಟ್ ಡೆಬಿಟ್, ಬಿಕಾಸ್ ಎಕ್ಸ್ಪೆನ್ಸಸ್ ಹ್ಯಾವ್ ಟು ಬಿ ಡೆಬಿಟೆಡ್. ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಕರೆಕ್ಟ್? ಈಗ ರಿಯಲೈಸೇಷನ್ ಅಕೌಂಟ್ ಇದೆ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದೀವಿ. ಸೊ ಎರಡೂ ಕಡೆ ರಿಫ್ಲೆಕ್ಟ್ ಆಗಬೇಕು. ಸೊ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಆಗುತ್ತೆ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಗಿದೆ ನೋಡಿ ಬೈ ರಿಯಲೈಸೇಷನ್ ಅಕೌಂಟ್. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಎಷ್ಟಿದೆ? 5,000. ಸೊ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಡೆಬಿಟ್ ಮಾಡಬೇಕು ಟು ಬ್ಯಾಂಕ್ ಅಕೌಂಟ್ 5,000. ಸೊ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್, ಈ ಎಂಟ್ರಿನೂ ಸಹ ಪಾಸ್ ಮಾಡಿದೀವಿ. ಇಸ್ ದಿಸ್ ಕ್ಲಿಯರ್ ಟು ಯು? ಫೈನ್. Now we have completed first 8 steps. 9th step is closure of realization account. Friends, remember in my 2 sessions, journal entry, I mean last 2 sessions, journal entries pass ಮಾಡುವಾಗ ರಿಯಲೈಸೇಷನ್ ಅಕೌಂಟ್ ಕ್ಲೋಸ್ ಮಾಡಕ್ಕೆ ನೀವು ರಫ್ ಆಗಿ ಡೆಬಿಟ್ ಕ್ರೆಡಿಟ್ ಅಂತೆಲ್ಲ ಬರ್ಕೊಂಡು ಡೆಬಿಟ್ ಸೈಡ್ ಟೋಟಲ್, ಕ್ರೆಡಿಟ್ ಸೈಡ್ ಟೋಟಲ್ ಬರ್ಕೋತಾ ಇದ್ರಿ, ನೆನಪಿದ್ಯಾ? ಲೆಡ್ಜರ್ ಅಕೌಂಟ್ಸ್ ಮಾಡುವಾಗ ಅವೆಲ್ಲ ಮಾಡಬೇಕಾಗಿಲ್ಲ, ಬಿಕಾಸ್ ದಿ ಅಮೌಂಟ್ಸ್ ಆರ್ ಡೈರೆಕ್ಟ್ಲಿ ಅವೈಲಬಲ್ ಹಿಯರ್. ಓಕೆ, ಸೊ ದಟ್ ಇಸ್ ಅನ್ ಅಡ್ವಾಂಟೇಜ್ ವೆನ್ ಯು ಡೂ ಲೆಡ್ಜರ್ ಅಕೌಂಟ್ಸ್. ಸೊ ರಿಯಲೈಸೇಷನ್ ಅಕೌಂಟ್ ಕ್ಲೋಸ್ ಮಾಡಬೇಕಾ? ಇಲ್ಲೇ ಮಾಡ್ಬಿಡ್ಬೋದು, ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು. ಓಕೆ, ನಾವು ಜಸ್ಟ್ ಲುಕ್ ಅಟ್ ಇಟ್. ಯಾವ ಕಡೆ ಜಾಸ್ತಿ ಟೋಟಲ್ ಬರುತ್ತೆ ಅಂತ ನೋಡಿ. ಡೆಬಿಟ್ ಸೈಡ್ ಈ ಟೋಟಲ್ ತಗೊಳ್ಳಿ, ಕ್ರೆಡಿಟ್ ಸೈಡ್ ಟೋಟಲ್ ತಗೊಳ್ಳಿ. ತಗೊಂಡ್ರೆ ಐ ಆಮ್ ಶ್ಯೂರ್ ದಟ್ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬರುತ್ತೆ. ಸಿ, ಯು ವಿಲ್ ಬಿ ಗೆಟಿಂಗ್ ಕ್ರೆಡಿಟ್ ಸೈಡ್ ಟೋಟಲ್ ಎಷ್ಟು ಬರುತ್ತೆ ಅಂತ ನೋಡಿ. ಕ್ರೆಡಿಟ್ ಸೈಡ್ ಟೋಟಲ್ ನಮಗೆ 5,65,000 ಕ್ರೆಡಿಟ್ ಸೈಡ್ ಬರುತ್ತೆ. ಈ ಕ್ರೆಡಿಟ್ ಸೈಡ್ ಟೋಟಲ್ ನೇ ಎರಡೂ ಕಡೆ ಬರ್ಕೋಬೇಕಾಗತ್ತೆ. ಯು ನೋ ದಿ ಬ್ಯಾಲೆನ್ಸಿಂಗ್ ಆಫ್ ಲೆಡ್ಜರ್ಸ್. ಓಕೆ, ಇವೆಲ್ಲ ಫಸ್ಟ್ PUC ಇಂದ ಓದ್ತಾ ಬರ್ತಾ ಇದ್ದೀರಿ. ಸೊ 5,65,000 ಹೈಯೆಸ್ಟ್ ಟೋಟಲ್, ಎರಡೂ ಕಡೆ ಬರೀರಿ. ಇಲ್ಲಿ ನೋಡಿ, ಕ್ರೆಡಿಟ್ ಸೈಡ್ 5,65,000 ಟ್ಯಾಲಿ ಆಯ್ತು, ಈ ಕಡೆ ಬ್ಯಾಲೆನ್ಸ್ ಆಗ್ತಾ ಇಲ್ಲ. ಸೊ ವಾಟ್ ಇಸ್ ದ ಡಿಫರೆನ್ಸ್ ಅಂತ ನೋಡ್ಕೊಳ್ಳಿ. ಸೊ ನಮಗೆ ಡಿಫರೆನ್ಸ್ ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ರೆ ಇಟ್ ಇಸ್ ರಿಯಲೈಸೇಷನ್ ಪ್ರಾಫಿಟ್ಸ್. ಈ ಪ್ರಾಫಿಟ್ಸ್ ನ ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕು? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಐ ಆಮ್ ಟ್ರಾನ್ಸ್ಫರಿಂಗ್ ದಿ ಬ್ಯಾಲೆನ್ಸಿಂಗ್ ಫಿಗರ್. ಓಕೆ, ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ರೆ ರಿಯಲೈಸೇಷನ್ ಪ್ರಾಫಿಟ್ಸ್, ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್, ಬ್ಯಾಲೆನ್ಸಿಂಗ್ ಫಿಗರ್. ಇಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ತಗೊಳ್ಳಿ. ಈ 5,65,000 ಇಂದ ಈ ಅಮೌಂಟ್ಸ್ ಎಲ್ಲ ಡಿಡಕ್ಟ್ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ 1,55,000. ಈ 1,55,000 is the realization profits which are transferred to equity shareholders account. So ಇಲ್ಲಿ equity shareholders account ಗೆ ಟ್ರಾನ್ಸ್ಫರ್ ಮಾಡಿದೀರಿ, and equity shareholders account ಸಹ ನಾವು ಓಪನ್ ಮಾಡಿರೋದ್ರಿಂದ ಅಲ್ಲೂ ಸಹ ರಿಫ್ಲೆಕ್ಟ್ ಆಗಬೇಕು. ಸೊ equity shareholders account ಬಂದು ಬೈ ರಿಯಲೈಸೇಷನ್ ಅಕೌಂಟ್ 1,55,000 ಅಂತ ಬರ್ಕೊಳ್ಳಿ. ಕರೆಕ್ಟ್? ಇಲ್ಲಿ ನೋಡಿ, ರಿಯಲೈಸೇಷನ್ ಅಕೌಂಟ್ ಅಲ್ಲಿ 2 equity shareholders account ಅಂತ ಬರ್ತಿದ್ದೀರಾ. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಲ್ಲಿ ಏನ್ ಬರೀಬೇಕು? ಬೈ ರಿಯಲೈಸೇಷನ್ ಅಕೌಂಟ್ ಅಂತ ಬರೀಬೇಕಾಗತ್ತೆ. ದಿ ಸೇಮ್ ಅಮೌಂಟ್ ಆಫ್ 1,55,000. ದಿಸ್ ಕಂಪ್ಲೀಟ್ಸ್ ಸ್ಟೆಪ್ 9, ದಟ್ ಇಸ್ ಕ್ಲೋಸರ್ ಆಫ್ ರಿಯಲೈಸೇಷನ್ ಅಕೌಂಟ್. ನೌ ಲೆಟ್ ಅಸ್ ಪ್ರೊಸೀಡ್ ಟು ಸ್ಟೆಪ್ 10. ಸ್ಟೆಪ್ 10 ಏನು? ಇಟ್ ಇಸ್ ಟ್ರಾನ್ಸ್ಫರ್ ಆಫ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್. ಸೊ ಇಲ್ಲಿ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಇದೆಯಾ? ಇದೆ. ಎರಡು ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಇದೆ. ಜನರಲ್ ರಿಸರ್ವ್, P&L ಅಕೌಂಟ್. ಸೊ ಜನರಲ್ ರಿಸರ್ವ್ 10,000 ಇದೆ, P&L ಅಕೌಂಟ್ 20,000 ಇದೆ. ಈ ಎರಡು ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಕರೆಕ್ಟಾ? ನಾವು ವಾಟ್ ಇಸ್ ದಿ ಜರ್ನಲ್ ಎಂಟ್ರಿ?
ಜನರಲ್ ರಿಸರ್ವ್ ಅಕೌಂಟ್ ಡೆಬಿಟ್, P&L ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಕರೆಕ್ಟಾ? ಸೊ ಈ ಜನರಲ್ ರಿಸರ್ವ್ ಅಕೌಂಟ್ ಓಪನ್ ಮಾಡಿಲ್ಲ, P&L ಅಕೌಂಟ್ ಸಹ ಓಪನ್ ಮಾಡಿಲ್ಲ, ಬರೀ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಮಾತ್ರ ಓಪನ್ ಮಾಡಿದೀವಿ. ಸೊ ಒಂದೇ ಕಡೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬಂದು ಬಿಕಾಸ್ ಟ್ರಾನ್ಸ್ಫರ್ ಆಫ್ ಪ್ರಾಫಿಟ್ಸ್ ಇರೋದ್ರಿಂದ ನಿಮಗೆ ಆಲ್ರೆಡಿ ಹೇಳಿದೀನಿ, ಪ್ರಾಫಿಟ್ಸ್ ಟ್ರಾನ್ಸ್ಫರ್ ಅಂದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಕ್ರೆಡಿಟ್ ಆಗಬೇಕು. ಸೊ ಬೈ ಜನರಲ್ ರಿಸರ್ವ್ ಅಕೌಂಟ್ 10,000, ಬೈ P&L ಅಕೌಂಟ್ 20,000. ಹೆನ್ಸ್ ಸ್ಟೆಪ್ 10 ಟ್ರಾನ್ಸ್ಫರ್ ಆಫ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಆಗಿದೆ. ನಾವು ಸ್ಟೆಪ್ 11 ಏನು? ಟ್ರಾನ್ಸ್ಫರ್ ಆಫ್ ಅಕ್ಯುಮುಲೇಟೆಡ್ ಲಾಸ್. ಇಲ್ಲಿ ಒಂದೇ ಒಂದು ಅಕ್ಯುಮುಲೇಟೆಡ್ ಲಾಸ್ ಇದೆ, ಅದು ಯಾವುದು? ಪ್ರಿಲಿಮಿನರಿ ಎಕ್ಸ್ಪೆನ್ಸ್. ಸೊ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಎಷ್ಟಿದೆ? 20,000 ಇದೆ. ಈ ಪ್ರಿಲಿಮಿನರಿ ಎಕ್ಸ್ಪೆನ್ಸ್ ಬೀಯಿಂಗ್ ಅಕ್ಯುಮುಲೇಟೆಡ್ ಲಾಸ್ ಹ್ಯಾಸ್ ಟು ಬಿ ಟ್ರಾನ್ಸ್ಫರ್ಡ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಇಲ್ಲಿ ನೋಡಿ, ಪ್ರಾಫಿಟ್ಸ್ ನ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ನ ನಾವು ಕ್ರೆಡಿಟ್ ಮಾಡಿದ್ರೆ ಅಕ್ಯುಮುಲೇಟೆಡ್ ಲಾಸ್ ನ ಏನ್ ಮಾಡಬೇಕಾಗತ್ತೆ? ಆಫ್ ಕೋರ್ಸ್ ಡೆಬಿಟ್ ಮಾಡಬೇಕಾಗತ್ತೆ. ಟು ಪ್ರಿಲಿಮಿನರಿ ಎಕ್ಸ್ಪೆನ್ಸ್, what is the amount? 20,000. Hope you have understood this. You have transferred the accumulated loss, that is preliminary expense, to equity shareholders. Losses na debit ಮಾಡಬೇಕು ಅಂತ ಹೇಳಿದೆ, ಡೆಬಿಟ್ ಮಾಡಿದೀವಿ. Now step 11 ಮುಗ್ದಿದೆ. Let us proceed to step 12. Step 12 ಏನು? Transfer of equity share capital. So equity share capital ಎಷ್ಟಿದೆ? 3 lakhs ಇದೆ. ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕು? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಟ್ರಾನ್ಸ್ಫರ್ ಮಾಡಬೇಕು. Come to equity shareholders and transfer the equity share capital. So by equity share capital account amount ಎಷ್ಟು? 3 lakhs ಇದೆ. So 3 lakhs na equity shareholders ಗೆ ಟ್ರಾನ್ಸ್ಫರ್ ಮಾಡಿದಿರಿ. So very simple entry, equity shareholders account ಅಲ್ಲಿ equity share capital account ನ ಕ್ರೆಡಿಟ್ ಮಾಡಿದ್ರೆ this 12th step ಸಹ ಮುಗಿಯುತ್ತೆ. Now step number 13, final settlement. ಈಗ ಲೆಡ್ಜರ್ ಅಕೌಂಟ್ಸ್ ಮಾಡುವಾಗ ಫೈನಲ್ ಸೆಟಲ್ಮೆಂಟ್ ಯಾವ ತರ ಮಾಡಬೇಕು ಅಂತ ನೋಡೋಣ. ಈಗ 5 ಅಕೌಂಟ್ಸ್ ಓಪನ್ ಮಾಡಿದೀವಿ. ಫಸ್ಟ್ ಅಕೌಂಟ್ ರಿಯಲೈಸೇಷನ್ ಅಕೌಂಟ್ ಈಗ ತಾನೇ ಕ್ಲೋಸ್ ಮಾಡಿದೀವಿ. ಸೊ ರಿಯಲೈಸೇಷನ್ ಅಕೌಂಟ್ ಇಸ್ ಕ್ಲೋಸ್ಡ್, ಫಿನಿಶ್, ಲೀವ್ ದಟ್. ಎರಡನೇ ಅಕೌಂಟ್ ಲೀಲಾ ಲಿಮಿಟೆಡ್ ಅಕೌಂಟ್, ಯು ಹ್ಯಾವ್ ಕ್ಲೋಸ್ಡ್ ಇಟ್ ಲಾಂಗ್ ಬ್ಯಾಕ್. ಯಾವಾಗಲೂ ಸ್ಟೆಪ್ 4 ಆದ್ಮೇಲೆ ಕ್ಲೋಸ್ ಆಗೋಯ್ತಿದ್ದು. ಸೊ ಲೀಲಾ ಲಿಮಿಟೆಡ್ ಅಕೌಂಟ್ ಕ್ಲೋಸ್ ಆಗಿದೆ. ಸೊ ಫಸ್ಟ್ ಅಕೌಂಟ್ ಕ್ಲೋಸ್ ಆಗಿದೆ, ಸೆಕೆಂಡ್ ಅಕೌಂಟ್ ಕ್ಲೋಸ್ ಆಗಿದೆ. ಈಗ ಥರ್ಡ್ ಅಕೌಂಟ್ ಇದೆ, ದಟ್ ಇಸ್ ಈಕ್ವಿಟಿ ಶೇರ್ಸ್ ಇನ್ ಲೀಲಾ ಲಿಮಿಟೆಡ್ ಅಕೌಂಟ್ 3 lakhs ಇದೆ. ಈ 3 lakhs ನ ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕು? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಓಕೆನಾ? ಫೈನ್. ನಾವು ಕ್ಯಾಶ್ ಅಕೌಂಟ್ ಇದೆ, ಕ್ಯಾಶ್ ಅಂಡ್ ಬ್ಯಾಂಕ್ ಅಕೌಂಟ್. ಇಲ್ಲಿ ಅಮೌಂಟ್ ಸ್ವಲ್ಪ ಇದೆ. ಇಲ್ಲಿ ನೋಡಿ, ಈ ಕಡೆ 1,50,000 ಪ್ಲಸ್ 65 ಪ್ಲಸ್ 5,000 ಇದನ್ನ ಮಾಡಿದ್ರೆ 2,20,000 ಇದೆ. 2,20,000 ಅಲ್ಲಿ 55,000 ಖರ್ಚಾಗಿದೆ. ದಿ ಬ್ಯಾಲೆನ್ಸ್ ಕ್ಯಾಶ್ ಅಲ್ಲೂ ಸ್ವಲ್ಪ ಉಳ್ಕೊಂಡಿದೆ. ಇದನ್ನ ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕು? ಅಫ್ ಕೋರ್ಸ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಹೆನ್ಸ್ ಈಕ್ವಿಟಿ ಶೇರ್ಸ್ ಇನ್ ಲೀಲಾ ಲಿಮಿಟೆಡ್ ಅಕೌಂಟ್ ಅಲ್ಲಿ ಇರುವಂತಹ ಬ್ಯಾಲೆನ್ಸ್, ಕ್ಯಾಶ್ ಅಂಡ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರುವಂತಹ ಬ್ಯಾಲೆನ್ಸ್ ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಅದನ್ನ ಫೈನಲ್ ಸೆಟಲ್ಮೆಂಟ್ ಅಂತ ಕರೀತೀವಿ. ನಾವು ಲೆಟ್ ಅಸ್ ಪಾಸ್ ದಿಸ್. ಫಸ್ಟ್ ಈಕ್ವಿಟಿ ಶೇರ್ಸ್ ಇನ್ ಲೀಲಾ ಲಿಮಿಟೆಡ್ ಅಕೌಂಟ್ ಬರೋಣ. 3 lakhs ಇಸ್ ದಿ ಟೋಟಲ್. ಎರಡೂ ಕಡೆ ಬರ್ಕೊಳ್ಳೋಣ. ಸೊ ಇದನ್ನು ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ? ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಎಷ್ಟು? 3 lakh rupees. ಸೊ ಕರೆಸ್ಪಾಂಡಿಂಗ್ ಎಂಟ್ರಿ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಓಪನ್ ಮಾಡಿರೋದ್ರಿಂದ ಕರೆಸ್ಪಾಂಡಿಂಗ್ ಎಂಟ್ರಿ ಇಲ್ಲಿ ಮಾಡೋಣ. ಸೊ ಇಲ್ಲಿ ಕ್ರೆಡಿಟ್ ಆಗಿರೋದ್ರಿಂದ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಆಗುತ್ತೆ ಟು ಈಕ್ವಿಟಿ ಶೇರ್ಸ್ ಇನ್ ಲೀಲಾ ಲಿಮಿಟೆಡ್ ಅಕೌಂಟ್. ಸೊ ಅಮೌಂಟ್ ಇಸ್ 3 lakhs. ಕ್ಲಿಯರಾ? ನಾವು ಉಳ್ಕೊಂಡಿರೋದು ಬರೀ ಕ್ಯಾಶ್. ಈಗ ತಾನೇ ಜಸ್ಟ್ ಹೇಳಿದೆ 2,20,000 ವಿಲ್ ಬಿ ದಿ ಟೋಟಲ್. ಈ 2,20,000 ಅಲ್ಲಿ 55,000 ಖರ್ಚಾಗಿದೆ. ಬ್ಯಾಲೆನ್ಸ್ ಎಷ್ಟಿದೆ ನೋಡಿ? 2,20,000 ಅಲ್ಲಿ 55,000 ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ 1,65,000. ಈ 1,65,000 ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಐ ವಿಲ್ ಪಾಸ್ ದಿ ಕರೆಸ್ಪಾಂಡಿಂಗ್ ಎಂಟ್ರಿ ಟು ಕ್ಯಾಶ್ ಅಂಡ್ ಬ್ಯಾಂಕ್ ಅಕೌಂಟ್ 1,65,000. ಇಸ್ ದಿಸ್ ಕ್ಲಿಯರ್ ಟು ಯು? ನಾವು ಆಟೋಮ್ಯಾಟಿಕ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಟ್ಯಾಲಿ ಆಗಬೇಕು. ಟ್ಯಾಲಿ ಆದ್ರೆ ನಿಮ್ ಪ್ರಾಬ್ಲಮ್ ಕರೆಕ್ಟ್ ಅಂತ ಅರ್ಥ. Okay, now let us see the total of equity shareholders account. Debits ನಮಗೆ ಎಷ್ಟು ಬರ್ತಾ ಇದೆ? 20,000 plus 3 lakh plus 1,65,000. So 4,65,000 plus 20,000, 4,85,000. So debit side 4,85,000 ಬಂದಿದೆ. ಕ್ರೆಡಿಟ್ ಸೈಡು ಸಹ ಅಷ್ಟೇ ಬರಬೇಕು. ಬಂದಿದ್ರೆ ನಿಮ್ ಪ್ರಾಬ್ಲಮ್ ಕರೆಕ್ಟ್. Now let us see. 3 lakh plus 20,000, 3,20,000 plus 10,000, 3,30,000, 4,85,000 ಬರುತ್ತೆ. Hence you have worked out the problem correctly.
ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಟ್ಯಾಲಿ ಆಗಲೇ ಬೇಕಾಗತ್ತೆ, ಆಟೋಮ್ಯಾಟಿಕ್ ಆಗಿ ಟ್ಯಾಲಿ ಆಗುತ್ತೆ. ನೀವೆಲ್ಲ ಕರೆಕ್ಟ್ ಆಗಿ ಮಾಡಿದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಟ್ಯಾಲಿ ಆಗಲೇ ಬೇಕು. ನಾವು this completes your step 3, that is closure entries in the books of transferor company. ಈ ಪ್ರಾಬ್ಲಮ್ ಅಲ್ಲಿ ಲೆಡ್ಜರ್ ಪೋಸ್ಟಿಂಗ್ಸ್ ಕೇಳಿದ್ರು, ನಾವು ಸಹ ಮಾಡಿದೀವಿ. ನಾವು he is asking you to prepare the balance sheet. ಓಕೆ, ಓಪನಿಂಗ್ ಎಂಟ್ರೀಸ್ ಕೇಳಲಿಲ್ಲ, ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಕ್ ಹೇಳಿದಾನೆ. ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಕ್ ಮೊದಲು ಯು ಶುಡ್ ರಿಮೆಂಬರ್ ಶೆಡ್ಯೂಲ್ 3 ಆಫ್ ಕಂಪನೀಸ್ ಆಕ್ಟ್ ಆಫ್ 2013. ಫಾರ್ಮ್ಯಾಟ್ ನೀವು ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲೇ ಓದಿದಿರಿ ಇನ್ ಯರ್ 3rd ಸೆಮಿಸ್ಟರ್. ಆ ಫಾರ್ಮ್ಯಾಟ್ ನ ಆದಷ್ಟು ಫಾಲೋ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ನೌ ಲೆಟ್ ಅಸ್ ಪ್ರೊಸೀಡ್ ಟು ದಿ ಸ್ಟೆಪ್ 4. ಇಲ್ಲಿ ಓಪನಿಂಗ್ ಎಂಟ್ರೀಸ್ ಕೇಳಲಿಲ್ಲ, ಪ್ರಿಪರೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಮಾತ್ರ ಕೇಳಿದಾನೆ. ನೌ ಲೆಟ್ ಅಸ್ ಪ್ರೊಸೀಡ್ ಟು ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಇನ್ ದಿ ಬುಕ್ಸ್ ಆಫ್ ಲೀಲಾ ಲಿಮಿಟೆಡ್. ಫ್ರೆಂಡ್ಸ್, ನೌ ಲೆಟ್ ಅಸ್ ಪ್ರಿಪೇರ್ ದಿ ಬ್ಯಾಲೆನ್ಸ್ ಶೀಟ್. ನಿಮಗೆ ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ಗೊತ್ತಿದೆ. ಆಸ್ ಪರ್ ಶೆಡ್ಯೂಲ್ 3 ಮಾಡಬೇಕಾಗತ್ತೆ, ಪರ್ಟಿಕ್ಯುಲರ್ಸ್, ನೋಟ್ ನಂಬರ್, ಅಮೌಂಟ್. ನೌ ದೇರ್ ಆರ್ 2 ಪಾರ್ಟ್ಸ್ ಇನ್ ದಿ ಬ್ಯಾಲೆನ್ಸ್ ಶೀಟ್, assets and liabilities. ಕರೆಕ್ಟಾ? ಫಸ್ಟ್ ಯು ವಿಲ್ ರೈಟ್ ಕ್ಯಾಪಿಟಲ್ ಅಂಡ್ ಲಯಬಿಲಿಟೀಸ್ ಅಂತ ಬರೀಬೇಕಾಗತ್ತೆ. ಆಸ್ ಪರ್ ಶೆಡ್ಯೂಲ್ 3 ಹೆಡಿಂಗ್ ಈಸ್ ಕ್ಯಾಪಿಟಲ್ ಅಂಡ್ ಲಯಬಿಲಿಟೀಸ್. ಐ ವಿಲ್ ರೈಟ್ ಆಸ್ ಪರ್ ಶೆಡ್ಯೂಲ್ 3 ಇಟ್ ಸೆಲ್ಫ್ ಕ್ಯಾಪಿಟಲ್ ಅಂಡ್ ಲಯಬಿಲಿಟೀಸ್. ಈಗ ಕ್ಯಾಪಿಟಲ್ ಅಂಡ್ ಲಯಬಿಲಿಟೀಸ್ ಅಲ್ಲಿ ಮುಖ್ಯವಾಗಿ ದಿ ವೆರಿ ಫಸ್ಟ್ ಥಿಂಗ್ ಇಸ್ ಶೇರ್ ಹೋಲ್ಡರ್ಸ್ ಫಂಡ್ಸ್. ಕರೆಕ್ಟಾ? ಈಗ ಶೇರ್ ಹೋಲ್ಡರ್ಸ್ ಫಂಡ್ಸ್ ಅಲ್ಲಿ ನಮಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಮುಖ್ಯವಾಗಿ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಎರಡು ಬರುತ್ತೆ. ಸೊ ಸ್ವಲ್ಪ ನಾವು ಪಿ ಸಿ ಕಡೆ ಗಮನ ಕೊಡೋಣ. ಪಿ ಸಿ ಕ್ಯಾಲ್ಕುಲೇಷನ್ ಅಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಏನಾದರೂ ಇಶ್ಯೂ ಆಗಿದೆಯಾ? ಎಸ್, ಈಕ್ವಿಟಿ ಶೇರ್ಸ್ ಆರ್ ಬೀಯಿಂಗ್ ಇಶ್ಯೂಡ್. ಇಲ್ಲೇ ನೋಡಿ, ಆರ್ ದೀಸ್ ಈಕ್ವಿಟಿ ಶೇರ್ಸ್ ಇಶ್ಯೂಡ್ ಅಟ್ ಅ ಪ್ರೀಮಿಯಂ ಅಂತ ನೋಡಿ. ಅಫ್ ಕೋರ್ಸ್ ಎಸ್, ಇಲ್ಲೇ ಇದೆ ನೋಡಿ, 10 ರೂಪಾಯಿ ಶೇರ್ನ 20 ರೂಪಾಯಿಯಲ್ಲಿ ಇಶ್ಯೂ ಮಾಡಿದೀವಿ. ಸೊ 10 rupees ಫೇಸ್ ವ್ಯಾಲ್ಯೂ, 10 rupees ಪ್ರೀಮಿಯಂ ಪೋರ್ಷನ್. ಸೊ ಸೆಕ್ಯೂರಿಟೀಸ್ ಪ್ರೀಮಿಯಂಗೆ ಒಂದು ಅಮೌಂಟ್ ಹೋಗ್ಬೇಕಾಗತ್ತೆ. ಈ 15,000 ಶೇರ್ಸ್ ಇಂಟು 10, ಸೊ 1,50,000 ಶೇರ್ ಕ್ಯಾಪಿಟಲ್ಗೆ ಹೋಗ್ಬೇಕು, 1,50,000 ಸೆಕ್ಯೂರಿಟೀಸ್ ಪ್ರೀಮಿಯಂಗೆ ಹೋಗ್ಬೇಕಾಗತ್ತೆ. ಓಕೆ, ಕ್ಲಿಯರ್? ಕೀಪ್ ದಿಸ್ ಇನ್ ಮೈಂಡ್. ಈಗ ನಮಗೆ ಬ್ಯಾಲೆನ್ಸ್ ಶೀಟ್ ಮಾಡುವಾಗ ಓಪನಿಂಗ್ ಎಂಟ್ರೀಸ್ ಕೇಳಲಿಲ್ಲ, ಸೊ ಎವ್ರಿಥಿಂಗ್ ಹ್ಯಾಸ್ ಟು ಬಿ ದೇರ್ ಇನ್ ಯರ್ ಮೆಮರಿ. ಆ ಮೆಮರಿನ ಯೂಸ್ ಮಾಡ್ಕೊಂಡೇ ನೀವು ಈ ಬ್ಯಾಲೆನ್ಸ್ ಶೀಟ್ ನ ಮಾಡಬೇಕಾಗತ್ತೆ. ಸೊ ಫಸ್ಟ್ ಕ್ಯಾಪಿಟಲ್ ಮಾಡುವಾಗ ಪಿ ಸಿ ಕಡೆ ಗಮನ ಕೊಟ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗತ್ತೆ. ಸೊ ಶೇರ್ಸ್ ಏನಾದ್ರೂ ಇಶ್ಯೂ ಮಾಡಿದೀರಾ? ಆನ್ಸರ್ ಇಸ್ ಎಸ್. ಸೆಕೆಂಡ್ ಕ್ವೆಶ್ಚನ್, ಈಸ್ ಇಟ್ ಬೀಯಿಂಗ್ ಇಶ್ಯೂಡ್ ಅಟ್ ಅ ಪ್ರೀಮಿಯಂ? ಆಫ್ ಕೋರ್ಸ್ ಎಸ್. ಆ ಪ್ರೀಮಿಯಂ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಗೆ ಹೋಗ್ಬೇಕು ಅಂಡರ್ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್. ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಎಷ್ಟು ಶೇರ್ಸ್ ಇಶ್ಯೂ ಮಾಡಿದೀವಿ? 15,000 ಶೇರ್ಸ್. ಫೇಸ್ ವ್ಯಾಲ್ಯೂ ಎಷ್ಟು? 10. ಪ್ರೀಮಿಯಂ ಎಷ್ಟು? 10. ಇಷ್ಟು ಮಾಹಿತಿ ಇದ್ರೆ ನೀವು ಶೇರ್ ಹೋಲ್ಡರ್ಸ್ ಫಂಡ್ಸ್ ಮುಗಿಸ್ಬಿಡ್ಬೋದು. ಓಕೆ, ನಾವು ಲೆಟ್ ಅಸ್ ಪ್ರೊಸೀಡ್ ಟು ಕಂಪ್ಲೀಟ್ ದಿ ಶೇರ್ ಹೋಲ್ಡರ್ಸ್ ಫಂಡ್ಸ್ ಪಾರ್ಟ್. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಶ್ಯೂ ಮಾಡಿದೀವಿ. ಎಷ್ಟು? 15,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್. ಈಗ ತಾನೇ ನೋಡಿದೀವಿ, 15,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಎಷ್ಟು ಬರುತ್ತೆ? 1,50,000 ಬರುತ್ತೆ. ನಾವು ದಿಸ್ ಈಸ್ ಬೀಯಿಂಗ್ ಕಂಪ್ಲೀಟೆಡ್. ಅಟ್ ದಿ ಸೇಮ್ ಟೈಮ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಬರೀಬೇಕಾಗತ್ತೆ. ಸೊ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಯಾವ್ದು ಬರಬೇಕಾಗತ್ತೆ? ಈಗ ತಾನೇ ಜಸ್ಟ್ ಹೇಳಿದೀವಿ, ಸೆಕ್ಯೂರಿಟೀಸ್ ಪ್ರೀಮಿಯಂ. ಹೌ ಮೆನಿ ಶೇರ್ಸ್ ಹ್ಯಾವ್ ಯು ಇಶ್ಯೂಡ್? 15,000 ಶೇರ್ಸ್. ಒಂದು ಶೇರಿನ ಪ್ರೀಮಿಯಂ ವ್ಯಾಲ್ಯೂ ಎಷ್ಟು? 10. ಸೊ 20 rupees ಅಲ್ಲಿ 10 rupees ವಿಲ್ ಗೋ ಟು ಶೇರ್ ಕ್ಯಾಪಿಟಲ್, 10 rupees will go to securities premium account. Securities premium account also 1,50,000. Friends, you have completed the shareholders funds. ಮುಖ್ಯವಾಗಿ ಕ್ಯಾಪಿಟಲ್ ಅಂಡ್ ಲಯಬಿಲಿಟೀಸ್ ಕಡೆ ಶೇರ್ ಹೋಲ್ಡರ್ಸ್ ಫಂಡ್ಸ್ ಒಂದು. ಎರಡನೇದಾಗಿ ಯು ವಿಲ್ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ನಾನ್ ಕರೆಂಟ್ ಲಯಬಿಲಿಟೀಸ್. ಸೊ ಈ ಪ್ರಾಬ್ಲಮ್ ಅಲ್ಲಿ ಲಯಬಿಲಿಟೀಸೇ ನಾವು ತಗೊಂಡಿಲ್ಲ. ಕೀಪ್ ದಟ್ ಇನ್ ಮೈಂಡ್. ಯು ಹ್ಯಾವ್ ನಾಟ್ ಟೇಕನ್ ಓವರ್ ಎನಿ ಆಫ್ ದಿ ಲಯಬಿಲಿಟೀಸ್. ಯಾವುದು ಲಯಬಿಲಿಟೀಸ್ ನಾವು ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ, ಆದ ಕಾರಣ ನಾನ್ ಕರೆಂಟ್ ಲಯಬಿಲಿಟೀಸ್ ಬರೋದಿಲ್ಲ. ನಾವು ಥರ್ಡ್ ಒನ್ ಕರೆಂಟ್ ಲಯಬಿಲಿಟೀಸ್. ಈಗ ತಾನೇ ನಾವು ಹೇಳಿದೀವಿ ಸರ್ ಯಾವುದೇ ಲಯಬಿಲಿಟೀಸ್ ನಾವು ಟ್ರಾನ್ಸ್ಫರ್ ಮಾಡಿಲ್ಲ, ಸೊ ನಾನ್ ಕರೆಂಟ್ ಲಯಬಿಲಿಟೀಸ್ ಬರಲ್ಲ, ಕರೆಂಟ್ ಲಯಬಿಲಿಟೀಸ್ ಸಹ ಬರಲ್ಲ. ಬಟ್ ದರ್ ಇಸ್ ಒನ್ ಸ್ಮಾಲ್ ಕ್ಯಾಚ್, ವೆರಿ ಇಂಪಾರ್ಟೆಂಟ್ ಅಂಡ್ ಇಂಟ್ರೆಸ್ಟಿಂಗ್. ನಾವು ಲೆಟ್ ಅಸ್ ಕಮ್ ಟು ದಿ ಪಿ ಸಿ ಪೇಮೆಂಟ್. ಪಿ ಸಿ ಪೇಮೆಂಟ್ ಯಾವ ಮೂಲಕ ಮಾಡಿದಿರಿ? ಒಂದು ಶೇರ್ಸ್ ಮೂಲಕ, ಅದನ್ನು ಆಲ್ರೆಡಿ ಕಂಪ್ಲೀಟ್ ಮಾಡಿದೀವಿ. ಇನ್ನೊಂದು ಫಾರ್ಮ್ ಆಫ್ ಪಿ ಸಿ ಪೇಮೆಂಟ್ ಇಸ್ ಇನ್ ದಿ ಫಾರ್ಮ್ ಆಫ್ ಕ್ಯಾಶ್. ಇಲ್ಲಿ ನೋಡಿ, ಕ್ಯಾಶ್. ಎಷ್ಟು ಕ್ಯಾಶ್ ಕೊಟ್ಟಿದೀವಿ? 1,50,000. ಈಗ ನಾವು ಇದು ಫುಲ್ ಫ್ಲೆಶ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲ, ದಿಸ್ ಇಸ್ ಜಸ್ಟ್ ಅ ಬ್ಯಾಲೆನ್ಸ್ ಶೀಟ್ ಎಕ್ಸ್ಟ್ರಾಕ್ಟ್. ಇಟ್ಸ್ ನಾಟ್ ಅ ಫುಲ್ ಫ್ಲೆಶ್ಡ್ ಬ್ಯಾಲೆನ್ಸ್ ಶೀಟ್, ಇಟ್ಸ್ ಅ ಬ್ಯಾಲೆನ್ಸ್ ಶೀಟ್ ಎಕ್ಸ್ಟ್ರಾಕ್ಟ್.
ಈಗ ಕ್ಯಾಶ್ ಕೊಡಬೇಕು. ನಾವು ಕ್ಯಾಶ್ ಯಾವುದೂ ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ. ಈಗ ನಮ್ಮಲ್ಲಿ ದುಡ್ಡು ಇಲ್ಲದೆ ಯಾವ ರೀತಿ ದುಡ್ಡು ಕೊಡಕ್ಕಾಗತ್ತೆ? ಯು ವುಡ್ ಹ್ಯಾವ್ ಅರೇಂಜ್ಡ್ ಸಮ್ ಬ್ಯಾಂಕ್ ಓವರ್ ಡ್ರಾಫ್ಟ್. ಕರೆಕ್ಟಾ? ಕೀಪ್ ದಟ್ ಇನ್ ಮೈಂಡ್. ಈಗ ಬ್ಯಾಂಕ್ ಓವರ್ ಡ್ರಾಫ್ಟ್ ಇಸ್ ಅ ಕರೆಂಟ್ ಲಯಬಿಲಿಟೀಸ್. ಆಮ್ ಐ ಕ್ಲಿಯರ್? ಸೊ ಕರೆಂಟ್ ಲಯಬಿಲಿಟಿ ಕಡೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಬರೆದು ಆ 1,50,000 PC ಪೇಮೆಂಟ್ ನ ಬರ್ಕೊಳ್ಳಿ. ಇಸ್ ದಿಸ್ ಕ್ಲಿಯರ್ ಟು ಯು? ಈಗ ಕ್ಯಾಶ್ ಅಲ್ಲಿ 1,50,000 PC ಪೇಮೆಂಟ್ ಮಾಡಬೇಕು. ಈಗ ನಮ್ಮಲ್ಲಿ ಕ್ಯಾಶ್ ಇಲ್ಲ. ಕ್ಯಾಶ್ ಇಲ್ಲದೆ ಇದ್ದಾಗ ಯಾವ ತರ ಪೇಮೆಂಟ್ ಮಾಡಕ್ಕಾಗತ್ತೆ? ಯು ವುಡ್ ಹ್ಯಾವ್ ಅರೇಂಜ್ ಸಮ್ ಬ್ಯಾಂಕ್ ಓವರ್ ಡ್ರಾಫ್ಟ್. ಬ್ಯಾಂಕ್ ಓವರ್ ಡ್ರಾಫ್ಟ್ ಇಸ್ ಅ ಕರೆಂಟ್ ಲಯಬಿಲಿಟಿ. ಸೊ ಬ್ಯಾಂಕ್ ಓವರ್ ಡ್ರಾಫ್ಟ್ ನ ಕರೆಂಟ್ ಲಯಬಿಲಿಟೀಸ್ ಕೆಳಗಡೆ ಬರ್ಕೊಂಡಿದ್ದೀನಿ. ದಟ್ ಇಸ್ 1,50,000. ದೇರ್ ಆರ್ ನೋ ಅದರ್ ಐಟಮ್ಸ್ ಅಂಡರ್ ಲಯಬಿಲಿಟೀಸ್ ಸೈಡ್. ಸೊ ಲಯಬಿಲಿಟೀಸ್ ಕಡೆ ಮುಗ್ದೋಯ್ತು. ಐ ಹ್ಯಾವ್ ಗಾಟ್ ದಿ ಟೋಟಲ್ ಆಫ್ 4,50,000. ದಯವಿಟ್ಟು ಈ ಟೋಟಲ್ ನ ಪೆನ್ಸಿಲ್ ಅಲ್ಲಿ ಬರೀರಿ. ಯಾಕೆ ಅಂತ ಹೇಳ್ತೀನಿ. ಪೆನ್ ಅಲ್ಲಿ ಬರೆಯಕ್ಕೆ ಹೋಗಬೇಡಿ. ಪೆನ್ಸಿಲ್ ಅಲ್ಲಿ ಈ ಟೋಟಲ್ 4,50,000 ಅಂತ ಬರೀರಿ. ಯಾಕೆ ಅಂತ ಸದ್ಯದಲ್ಲೇ ಹೇಳ್ತೀನಿ ನಾನು. ನಾವು ಕಮಿಂಗ್ ಟು ದಿ ಸೆಕೆಂಡ್ ಪಾರ್ಟ್ ಆಫ್ ದಿ ಬ್ಯಾಲೆನ್ಸ್ ಶೀಟ್, ಅಸೆಟ್ಸ್. ಕರೆಕ್ಟಾ? ಎರಡು ಪಾರ್ಟ್ ಇದೆ ಬ್ಯಾಲೆನ್ಸ್ ಶೀಟ್. ಫಸ್ಟ್ ಪಾರ್ಟ್ ಇಸ್ ಕ್ಯಾಪಿಟಲ್ ಅಂಡ್ ಲಯಬಿಲಿಟೀಸ್. ಎರಡನೇ ಪಾರ್ಟ್ ಅಸೆಟ್ಸ್. ಅಸೆಟ್ಸ್ ಕಡೆ ಮುಖ್ಯವಾಗಿ ಎರಡು ಅಸೆಟ್ಸ್, ನಾನ್ ಕರೆಂಟ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್. ನಾವು ಕಮಿಂಗ್ ಟು ದಿ ಫಸ್ಟ್ ಪಾರ್ಟ್, ನಾನ್ ಕರೆಂಟ್ ಅಸೆಟ್ಸ್. ಈಗ ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಐಟಮ್ ಇಸ್ ಫಿಕ್ಸ್ಡ್ ಅಸೆಟ್ಸ್. ಈಗ ಫಿಕ್ಸ್ಡ್ ಅಸೆಟ್ಸ್ ಯಾವ್ದೆಲ್ಲ ತಗೊಂಡಿದ್ದೀರಿ ಅಂತ ನೋಡೋಣ. ಇಲ್ಲಿ ನಾವು ಅಕ್ವೈರ್ ಮಾಡಿದಂತಹ ಫಿಕ್ಸ್ಡ್ ಅಸೆಟ್ಸ್ ಎರಡೇ ಎರಡು. ಒಂದು ಬಿಲ್ಡಿಂಗ್ಸ್, ಮತ್ತೊಂದು ಮಷಿನರಿ. ಕರೆಕ್ಟಾ? ನಾವು ವ್ಯಾಲ್ಯೂಸ್ ಆಫ್ ಬಿಲ್ಡಿಂಗ್ಸ್ ಇಸ್ 1,50,000. ವ್ಯಾಲ್ಯೂ ಆಫ್ ಮಿಷನರಿ ಇಸ್ 1 lakh. ಕರೆಕ್ಟಾ? ಇದೇ ವ್ಯಾಲ್ಯೂಸ್ ಅಲ್ಲಿ ನಾವು ಫಿಕ್ಸ್ಡ್ ಅಸೆಟ್ಸ್ ಕೆಳಗಡೆ ಬಿಲ್ಡಿಂಗ್ಸ್ ಅಂಡ್ ಮಿಷನರಿನ ಬರ್ಕೊಳ್ಳೋಣ. ನಾವು ಕಮಿಂಗ್ ಟು ದಿ ಬ್ಯಾಲೆನ್ಸ್ ಶೀಟ್, ಅಂಡರ್ ಫಿಕ್ಸ್ಡ್ ಅಸೆಟ್ಸ್ ಐ ವಿಲ್ ರೈಟ್ buildings 1,50,000, machinery 1 lakh. See, I have given one space. Fixed assets ಆದ್ಮೇಲೆನೆ ಒಂದು ಲೈನ್ ಖಾಲಿ ಬಿಟ್ಟಿದ್ದೀನಿ. ಯಾಕೆ? ಯು ರಿಮೆಂಬರ್, ನೆನ್ನೇನು ಹೇಳಿದ್ದೆ, ಅಕಸ್ಮಾತ್ ಬ್ಯಾಲೆನ್ಸಿಂಗ್ ಫಿಗರ್ ಏನಾದ್ರೂ ಗುಡ್ ವಿಲ್ ಬಂದ್ರೆ ಇಲ್ಲಿ ಬರ್ಕೋಬೇಕಾಗತ್ತೆ. ಕ್ಲಿಯರ್ ಟು ಯು? ಕ್ಯಾಪಿಟಲ್ ರಿಸರ್ವ್ ಅಂದ್ರೆ ನಾವು ಇಲ್ಲಿ ಬರಿಬೇಕಾಗತ್ತೆ. ಸೊ ಸೆಕ್ಯೂರಿಟೀಸ್ ಪ್ರೀಮಿಯಂ ಕೆಳಗಡೆನು ಒಂದು ಲೈನ್ ಬಿಟ್ರೆ ಬೆಟರ್. ಅಲ್ಲೂ ಸಹ ಒಂದು ಲೈನ್ ಬಿಟ್ಟಿರಿ. ಸೆಕ್ಯೂರಿಟೀಸ್ ಪ್ರೀಮಿಯಂ ಆದ್ಮೇಲೇನು ಒಂದು ಲೈನ್ ಬಿಟ್ಟಿರಿ. ಅಂಡ್ ಇಲ್ಲೂ ಸಹ ಫಿಕ್ಸ್ಡ್ ಅಸೆಟ್ಸ್ ಆದ್ಮೇಲೆ ಒಂದು ಲೈನ್ ಬಿಟ್ಟಿರಿ. ಕ್ಯಾಪಿಟಲ್ ರಿಸರ್ವ್ ಅಂದ್ರೆ ಇಲ್ಲಿ ಬರೆಯೋಣ, ಗುಡ್ ವಿಲ್ ಬಂದ್ರೆ ಇಲ್ಲಿ ಬರೆಯೋಣ. ಇಸ್ ದಟ್ ಕ್ಲಿಯರ್ ಟು ಯು? ಲೆಟ್ us wait for a minute. That's why I asked you to write the total in pencil. Okay? ಈಗ this is not the final total. Maybe this is the final total. We do not know. ಕಂಪ್ಲೀಟ್ ಆದಾಗ ಗೊತ್ತಾಗತ್ತೆ. ಸೊ ಇಲ್ಲಿ ಒಂದು ಲೈನ್ ಬಿಟ್ಟಿದ್ದೀನಿ, ಅಕಸ್ಮಾತ್ ಗುಡ್ ವಿಲ್ ಬಂದ್ರೆ ಇಲ್ಲಿ ಬರ್ಕೊಳ್ಳಕ್ಕೆ ಅಂತ. ಓಕೆ, ಫಿಕ್ಸ್ಡ್ ಅಸೆಟ್ಸ್ ಎರಡೇ ಎರಡು ಫಿಕ್ಸ್ಡ್ ಅಸೆಟ್ಸ್ ಇತ್ತು. ಇನ್ನು ಯಾವುದೆಲ್ಲ ಅಸೆಟ್ಸ್ ನಾವು ಟ್ರಾನ್ಸ್ಫರ್ ಮಾಡ್ಕೊಂಡಿದೀವಿ? ಸ್ಟಾಕ್, ಡೇಟಾಸ್ ತಗೊಂಡಿಲ್ಲ, ಬ್ಯಾಂಕು ತಗೊಂಡಿಲ್ಲ. ಸೊ ಉಳಿಕೆ ಇರುವಂತಹ ಒಂದೇ ಒಂದು ಅಸೆಟ್ ಯಾವುದು? ಸ್ಟಾಕ್. ಸೊ ಶೆಡ್ಯೂಲ್ 3 ಪ್ರಕಾರ ಸ್ಟಾಕ್ ನ ನಾವು ಇನ್ವೆಂಟ್ರಿ ಅಂತ ಕರಿತೀವಿ ಅಂಡರ್ ಕರೆಂಟ್ ಅಸೆಟ್ಸ್. ಸೊ ಪಾಯಿಂಟ್ ನಂಬರ್ 2, ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಕಡೆ ನಾವು ಏನಂತ ಕರಿತೀವಿ? ಸ್ಟಾಕ್ ನ ಇನ್ವೆಂಟ್ರಿ ಅಂತ ಕರಿತೀವಿ. ಸೊ ದಿ ವ್ಯಾಲ್ಯೂ ವಾಸ್ 35,000. ಸೊ ಆ 35,000 ನ ನಾವು ಇಲ್ಲಿ ಬರ್ಕೊಂಡಿದೀವಿ. ಇಸ್ ದಿಸ್ ಕ್ಲಿಯರ್ ಟು ಯು? ಫೈನ್. ನಾವು ದಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುವಂತಹ ಎಲ್ಲ ಐಟಮ್ಸ್ ಟ್ರಾನ್ಸ್ಫರ್ ಆಗಿದೆ. ನಾವು ಜಸ್ಟ್ ಟೇಕ್ ದಿ ಟೋಟಲ್ ಅಂಡರ್ ಅಸೆಟ್ ಸೈಡ್. 1,50,000 plus 1 lakh 2,50,000, 2,50,000 plus 35,000, 2,85,000 ಮಾತ್ರ ಬರುತ್ತೆ. ಕರೆಕ್ಟಾ? ಲಯಬಿಲಿಟಿ ಸೈಡ್ ಯು ಆರ್ ಗೆಟಿಂಗ್ 4,50,000. ಅಸೆಟ್ ಸೈಡ್ ಯು ಆರ್ ಗೆಟಿಂಗ್ 2,85,000. ಸೊ ಹೈಯೆಸ್ಟ್ ಯಾವ ಕಡೆ ಇದೆ? ಅಫ್ಕೋರ್ಸ್ ಲಯಬಿಲಿಟಿ ಸೈಡ್ ಇದೆ. ಆ ಲಯಬಿಲಿಟೀಸ್ ಕಡೆ ಇರುವಂತಹ ಟೋಟಲ್, ಹೈಯರ್ ಟೋಟಲ್ ನ ಎರಡು ಕಡೆ ಬರೀಬೇಕು. ಈಗ ಅಸೆಟ್ಸ್ ಕಡೆ ಜಾಸ್ತಿ ಇದ್ರೆ ಎರಡು ಕಡೆ ಅಸೆಟ್ಸ್ ಟೋಟಲ್ನೇ ಬರೀತಾ ಇದ್ದೆ. ಈ ಪ್ರಾಬ್ಲಮ್ ಅಲ್ಲಿ ಈ 4,50,000 ಲಯಬಿಲಿಟೀಸ್ ಸೈಡ್ ಟೋಟಲ್ ಜಾಸ್ತಿ ಇರೋದ್ರಿಂದ ಅಸೆಟ್ಸ್ ಕಡೆನು 4,50,000 ಅಂತ ಬರೆದಿದ್ದೀನಿ. ಬ್ಯಾಲೆನ್ಸ್ ಶೀಟ್ ಅಂದ್ರೆ ಟೋಟಲ್ಸ್ ಬ್ಯಾಲೆನ್ಸ್ ಆಗಲೇಬೇಕು. ನಾವು ಯಾವ ಕಡೆ ನಮಗೆ ಟ್ಯಾಲಿ ಆಗ್ತಾ ಇಲ್ಲ? ಅಸೆಟ್ಸ್ ಕಡೆ ಟ್ಯಾಲಿ ಆಗ್ತಾ ಇಲ್ಲ. ಸೊ ದಿ ಬ್ಯಾಲೆನ್ಸಿಂಗ್ ಫಿಗರ್ ವಿಲ್ ಬಿ ಗುಡ್ ವಿಲ್. ಎಷ್ಟು ಬ್ಯಾಲೆನ್ಸಿಂಗ್ ಫಿಗರ್? 4,50,000 minus 2,85,000 ಮಾಡಿ, you will get 1,65,000. That is the balancing figure. And because assets ಕಡೆ ಕಡಿಮೆ ಇರೋದ್ರಿಂದ ಗುಡ್ ವಿಲ್ ಅಂತ ಕರಿತೀವಿ. ಲಯಬಿಲಿಟಿ ಸೈಡ್ ಕಡಿಮೆ ಇದ್ರೆ you would have put it as capital reserve. Friends, this is how you draft a balance sheet, or in fact ಇದು full fledged balance sheet ಅಲ್ಲ, ಇದು balance sheet extract ಮಾತ್ರ. Okay, this is how you draft the balance sheet as per the provisions of Schedule 3 of Companies Act of 2013.
ಫ್ರೆಂಡ್ಸ್, ಹೋಪ್ ಐ ಆಮ್ ಕ್ಲಿಯರ್. ಸ್ವಲ್ಪ ನೋಡ್ಕೊಳ್ಳಿ, ನಿಧಾನಕ್ಕೆ ಮಾಡಿ. ಇದು ಲೆಡ್ಜರ್ ಅಕೌಂಟ್ಸ್ನ ಮೊದಲನೇ ಪ್ರಾಬ್ಲಮ್, ಬ್ಯಾಲೆನ್ಸ್ ಶೀಟು ಸಹ ಮೊದಲನೇ ಪ್ರಾಬ್ಲಮ್ ಆಗಿರೋದ್ರಿಂದ ನಿಧಾನಕ್ಕೆ ಮಾಡ್ಕೋತಾ ಬನ್ನಿ. ಐ ಆಮ್ ಶ್ಯೂರ್ ದಟ್ ಯು ವಿಲ್ ಹ್ಯಾವ್ ನೋ ಕನ್ಫ್ಯೂಷನ್ಸ್. ಓಕೆ ಫ್ರೆಂಡ್ಸ್, ಹೋಪ್ ಯು ಎಂಜಾಯ್ಡ್ ದ ಸೆಷನ್. Thank you for your patient listening. Signing off from you, Dr. Sairam.